ವಿರಾಟ್ ಹಿಂದೂ ಸಮಾವೇಶದ ಸಾನ್ನಿಧ್ಯವನ್ನು ವಹಿಸಿರುವಂಥ ಯತಿಶ್ರೇಷ್ಠರ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾ, ಸಂಚಲನ ಸಮಿತಿ ಅಧ್ಯಕ್ಷರೇ, ಮಾತೆಯರೇ, ಹಿರಿಯರೇ, ಗಣ್ಯರೇ, ಯುವ ಮಿತ್ರರೇ, ಪತ್ರಕರ್ತ ಬಂಧುಗಳೇ, ಜನ್ಮ ಶತಾಬ್ದಿ ವರ್ಷ ಸಂಘಕ್ಕೆ 100 ವರ್ಷ ಆಯಿತು. 100 ವರ್ಷದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ 1 ಲಕ್ಷ ಹಿಂದೂ ಸಮಾವೇಶಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ 5,000 ಹಿಂದೂ ಸಮಾವೇಶಗಳು ನಡೀತಾ ಇವೆ. ಒಟ್ಟು ದೇಶದಲ್ಲಿ 6,40,000 ಗ್ರಾಮಗಳಿವೆ. 5 ರಿಂದ 6 ಗ್ರಾಮಕ್ಕೊಂದು ಹಿಂದೂ ಸಮಾವೇಶ ಬರ್ತೈತಿ. 5 ರಿಂದ 6 ವಾರ್ಡಿಗೆ, ಸಿಟಿ ಒಳಗೆ 5 ರಿಂದ 6 ವಾರ್ಡಿಗೆ ಒಂದು ಹಿಂದೂ ಸಮಾವೇಶ ಇರ್ತದೆ. ಒಟ್ಟು ಒಂದು ಸಮಾವೇಶದೊಳಗೆ ಸರಾಸರಿ 600-700 ಸಂಖ್ಯೆ ಹಿಡಿದು 70-75 ಕೋಟಿ ಜನರಿಗೆ ಹಿಂದೂ ಜಾಗೃತಿಯ ಕಾರ್ಯ ಮುಗಿಸುವ ಯೋಜನೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದಲ್ಲಿ ಅಳವಡಿಸಿಕೊಂಡಿದೆ. ಪಂಚಪರಿವರ್ತನೆ ಅನ್ನುವಂಥ 5 ಸೂತ್ರಗಳನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿರುವಂಥ ಈ ಸಮಾವೇಶ, ಈ ಪಂಚ ಪರಿವರ್ತನೆ ಅಂದರೆ ಜಗತ್ ಕಲ್ಯಾಣ, ಮಾನವ ಕಲ್ಯಾಣ, ವಿಶ್ವ ಕಲ್ಯಾಣ, ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂಥ ಪಂಚ ಪರಿವರ್ತನೆಗಳು. ಮೊದಲನೇದು ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು. ಎರಡನೇದು ಕುಟುಂಬ ಪ್ರಬೋಧನ. ಈ ಕುಟುಂಬಗಳು ಹೊಡಿತಾ ಇವೆ. ವಯಸ್ಸಿಗೆ ಒಂದು ಹೆಣ್ಣು, ಒಂದು ಗಂಡು, ಒಂದು ಮನೆ ಒಳಗಿದ್ರೆ ಅದ ಒಂದು ಕುಟುಂಬ ಅಂತ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅವಿಭಕ್ತ ಕುಟುಂಬ, ಕೂಡು ಕುಟುಂಬಗಳ ಸಂಖ್ಯೆ ಕಡಿಮೆ ಆದರ ಪರಿಣಾಮ ಮಕ್ಕಳು ವ್ಯಸನಕ್ಕೆ ಬೀಳ್ತಾ ಇವೆ. ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡೋಕ್ಕೆ ಯಾರಿಗೂ ಕೆಲಸ ಸೌಡಿನೇ ಇರೋಂಗಿಲ್ಲ. ತಾಯಿನ ದುಡಿದು, ತಂದಿನ ದುಡಿದು, ಮಕ್ಕಳು ಏನೇನೋ ಮಾಡೋದು, ದೇಶಕ್ಕೆ ಬರಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಮ್ಮ ಕುಟುಂಬಗಳು ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಕುಟುಂಬ ಪ್ರಬೋಧನ. 3ನೇದು ಸ್ವದೇಶಿ ಜೀವನ ಶೈಲಿ. ನಮ್ಮ ದೇಶಗಳು ಹುಟ್ಟಿರುವಂಥ ಉತ್ಪನ್ನಗಳನ್ನು, ನಮ್ಮ ದೇಶೀಯ ಆಹಾರ ಪದ್ಧತಿಯನ್ನು, ವೇಷಭೂಷಣಗಳನ್ನು ನಾವು ಮುಂದಿನ ಪೀಳಿಗೆ ಕಲಿಸಬೇಕಾಗಿದೆ. ಅದಾದ ನಂತರ ಪರಿಸರ. ಮುಂದಿನ ಪೀಳಿಗೆ ದೇಶವನ್ನು ಇದೇ ರೀತಿ ಬಿಟ್ಟು ಹೋಗಬೇಕಾದ್ರೆ ಪರಿಸರವೂ ಅಷ್ಟೇ ರಕ್ಷಣೆ ಮಾಡುವಂಥ ಅವಶ್ಯಕತೆ ಇದೆ. ಅದಾದ ನಂತರ ಮಾನವ ಹೊಣೆಗಾರಿಕೆ, ಮನುಷ್ಯನ ಹೊಣೆಗಾರಿಕೆ, ನಾಗರಿಕರ ಹೊಣೆಗಾರಿಕೆ. ಈ 5 ಪಂಚ ಯೋಜನೆಗಳನ್ನು ಇಟ್ಟುಕೊಂಡು ಇಡೀ ದೇಶಾದ್ಯಂತ 1 ಲಕ್ಷ ಸಮಾವೇಶಗಳು ನಡೆದಿದೆ. ಸಂಘಕ್ಕೆ 100 ವರ್ಷ ಆಯಿತು. ಸಂಘ ಏನು ಮಾಡೈತಿ ಅಂತ ಭಾಳ ಜನ ಪ್ರಶ್ನೆ ಮಾಡುವಂಥವ್ರು ಅದಾರು. ಸಂಘ ಏನು ಮಾಡಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಂಘ ಹೋಗದೇ ಇರುವಂಥ ಕ್ಷೇತ್ರ ಉಳಿದಿಲ್ಲ. ಸಂಘ ಮುಟ್ಟದೇ ಇರುವಂಥ ಮನೆ ಉಳಿದಿಲ್ಲ. ಸಂಘ ಮುಟ್ಟದೇ ಇರುವಂಥ ವ್ಯಕ್ತಿ ಉಳಿದಿಲ್ಲ. ಯಾಕಂದ್ರೆ ಇಡೀ ದೇಶದ 200 ದೇಶಗಳ ಪೈಕಿ ಒಂದು 100 ದೇಶಗಳು ಸಂಘದ ಚಟುವಟಿಕೆ ಇರೋದು. ಭಾರತದೊಳಗೆ 120 ಸಂಘದ ವಿವಿಧ ಕ್ಷೇತ್ರಗಳದಾವೆ. ಭಾರತದೊಳಗೆ 1,30,000 ಸೇವಾ ಪ್ರಕಲ್ಪಗಳಿದಾವೆ. ಅದೇ ರೀತಿ ವಿವಿಧ ಕ್ಷೇತ್ರ ಅಂದರೆ ಮಠಾಧೀಶರ ಒಂದು ಜಾಗೃತಿಯ ಸಲುವಾಗಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. ಕಾರ್ಮಿಕರ ಸಲುವಾಗಿ BMS ಕೆಲಸ ಮಾಡ್ತಾ ಇದೆ. ವಿದ್ಯಾಭಾರತಿ, ಸೇವಾ ಭಾರತಿ, ವನವಾಸಿ ಕಲ್ಯಾಣಾಶ್ರಮ, ಹಿಂದೂ ಜಾಗರಣ, ಬಜರಂಗ ದಳ, ಈಗ ಹಲವಾರು 120 ಸಂಘಟನೆಗಳ ಕೆಲಸ ಮಾಡ್ತೇವೆ. ಎಲ್ಲ ಕ್ಷೇತ್ರಗಳು ವೈಟ್ ಹೌಸ್ ಹಿಡ್ಕೊಂಡು ಒಂದು ವನವಾಸಿ ಕಲ್ಯಾಣ ಮುಟ್ಟುವರೆಗೂ ಸಂಘ ಕಾರ್ಯ ನಡೆದಿದೆ. ಜಗತ್ತಿನಲ್ಲಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಭಾರತ. ಭಾರತ ದೇಶದ ಇತಿಹಾಸ, ಹಿಂದೂ ಧರ್ಮದ ಇತಿಹಾಸಕ್ಕೆ 50,000 ವರ್ಷಗಳ ಇತಿಹಾಸ ಇದೆ. ಯಾವಾಗ ಪ್ರಕೃತಿ ಹುಟ್ಟಿತೋ, ಸೂರ್ಯಚಂದ್ರ ಹುಟ್ಟಿದರೋ ಅವಾಗ ಹುಟ್ಟಿರುವಂಥ ಧರ್ಮ ಹಿಂದೂ ಧರ್ಮ. ವ್ಯಕ್ತಿ ಮಾಡಿದ್ದು ಮತ, ಸೃಷ್ಟಿ ಭಗವಂತ ಮಾಡಿದ್ದು ಧರ್ಮ. ಜಗತ್ತಿನೊಳಗೆ ಧರ್ಮ ಅನ್ನೋದು ಯಾವುದಾರು ಇದ್ರೆ ಅದು ಹಿಂದೂ ಧರ್ಮ ಮಾತ್ರ. ಇಸ್ಲಾಂ ಧರ್ಮ ಅಲ್ಲ, ಇಸ್ಲಾಂ ಮತ. ಮೊಹಮ್ಮದ್ ಪೈಗಂಬರ್ ಅವರು ಸ್ಥಾಪನೆ ಮಾಡಿದ್ರು. ಅದಕ್ಕೊಂದು ಗ್ರಂಥ ಇಟ್ಟರು, ಡೇಟ್, ಟೈಮಿಂಗ್, ಪ್ರವಾದಿ ಹೆಸರು ನಾವು ಹೇಳ್ಬೋದು. ಯೇಸು ಕ್ರಿಸ್ತ ಅನ್ನುವಂಥ ಕ್ರೈಸ್ತ ಮತವನ್ನು ಪ್ರಾರಂಭ ಮಾಡಿದ ಡೇಟ, ಗ್ರಂಥ ಎಲ್ಲವನ್ನು ನಾವು ಹೇಳ್ಬೋದು. ಆದರೆ ಹಿಂದೂ ಧರ್ಮವನ್ನು ಯಾರು ಸಂಸ್ಥಾಪನೆ ಮಾಡಿದ್ರು ಅಂದ್ರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾವುದಕ್ಕೆ ಜನನ ಇದೆ ಅದಕ್ಕೆ ಮರಣ ಇದೆ. ಹಿಂದುತ್ವಕ್ಕೆ ಜನನ ಇಲ್ಲ, ಹೀಗಾಗಿ ಮರಣದ ಪ್ರಶ್ನೆನ ಬರೋದು. ಹೀಗಾಗಿ ಹಿಂದುತ್ವ ಈ ದೇಶದ ರಾಷ್ಟ್ರೀಯತೆ, ಹಿಂದುತ್ವ ಈ ದೇಶದ ಮೂಲ ಮಂತ್ರ. ಇದನ್ನು ಶಂಕರಾಚಾರ್ಯರು 51 ಶಕ್ತಿಪೀಠಗಳನ್ನು ಮಾಡಿ 4 ಮಹಾಶಕ್ತಿಪೀಠಗಳನ್ನು ಮಾಡಿದರು. ಬದ್ರಿನಾಥ, ಜಗನ್ನಾಥಪುರಿ, ದ್ವಾರಕಾನಾಥ, ಶೃಂಗೇರಿ. ಅದರ ಜೊತೆ 51 ಶಕ್ತಿಪೀಠಗಳು. 51 ಶಕ್ತಿಪೀಠಗಳ ಪೈಕಿ ಇವತ್ತು ಪಾಕಿಸ್ತಾನ, ಬಾಂಗ್ಲಾದೊಳಗೆ 5 ಶಕ್ತಿಪೀಠಗಳದಾವೆ. ಪೂಜೆ ಮಾಡೋರು ದಿಕ್ಕಿಲ್ಲ.
ಅದೇ ಆಗಸ್ಟ್ 14ರ ಮಧ್ಯರಾತ್ರಿ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ತಂದು ಕೊಡ್ತೀವಿ, ನಮಗೂ ಸ್ವಾತಂತ್ರ್ಯ ಸಿಕ್ತು, ಬಾಂಗ್ಲಾನವ್ರ ಜೊತೆ ಇತ್ತು, ಅವಾಗೂ ಸ್ವಾತಂತ್ರ್ಯ ಸಿಕ್ತು. ಆದರೆ ಗಾಂಧೀಜಿ, ಅಂಬೇಡ್ಕರ್ ಫೋಟೋ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಚಂದ್ರಶೇಖರ್, ರಾಜ್ಗುರು, ಸುಖದೇವರ ಜಯಂತಿ ಪುಣ್ಯತಿಥಿಗಳನ್ನ ಭಾರತದೊಳಗೆ ಮಾತ್ರ ಮಾಡ್ತೀವಿ, ಪಾಕಿಸ್ತಾನದೊಳಗೆ ಬಾಂಗ್ಲಾದೊಳಗೆ ಮಾಡೋದಿಲ್ಲ. ಗಾಂಧಿ ಫೋಟೋ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅವರಿಗೆ ದೇಶದ ರಾಷ್ಟ್ರೀಯತೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಅರುಣೇ ಇಲ್ಲ. ದೇಶದೊಳಗೆ 4 ಥರ ಹಿಂದೂಗಳದ. ಒಂದು ಹಿಂದೂ ಏನು ಹೇಳ್ತಾನೋ, ಅವ್ನು ಗರ್ವಶೆ ಕಹೋ ಅವ್ನು ಹಿಂದೂ ಅಂತ ಹೇಳ್ತಾನೆ, ಸ್ವಾಭಿಮಾನದಿಂದ ಹೇಳ್ತೀನಿ ನಾನು ಹಿಂದೂ ಅಂತ ಹೇಳ್ತಾನೆ. ಇನ್ನೊಬ್ಬ ಹಿಂದೂ ಏನು ಹೇಳ್ತಾನೋ, ಮನೆಯೊಳಗೆ ಹೆಂಡತಿ ಮಾತ್ರ ನಾವು ಹಿಂದೂಗಳಿದ್ದೀವಿ, ಆರಾಮ್ ನಮ್ಮ ಮನೆಯಾಗಿರೋ ಮಾತ್ರ ಅವ್ನು ತನ್ನಷ್ಟಕ್ಕೆ ಇರ್ತಾನೆ. ಇನ್ನೊಂದು 3ನೇ ಕೆಟಗರಿ ಹಿಂದೂ ಏನು ಮಾಡ್ತಾನೆ ಅಂದ್ರೆ, ಹಿಂದೂ ಹೌದು, ನಾವು ಯಾಕೆ ಹೇಳ್ಕೊಳ್ಳು, ಪ್ರಸಂಗ ಬಂದಾಗ ಹೇಳ್ಕೊಳ್ಳು ಅಂತ ಹೇಳೋದೇ ಇಲ್ಲ. ಇನ್ನು 4ನೇ ಕೆಟಗರಿ ಹಿಂದೂ ಯಾವ ಬರ್ತಾನಪ್ಪ ಅಂದ್ರೆ, ಹಿಂದೂ ಅನ್ನೋದ ಮರೆತು ಬಿಟ್ಟಾನ. ಹಿಂದೂ ಅನ್ನೋದು ಅವ್ನು ನೆನಪು ಸಹಿತಿಲ್ಲ. ಅದೇ ಕ್ರಿಶ್ಚಿಯನ್ರು, ಮುಸಲ್ಮಾನರು. DNA ಟೆಸ್ಟ್ ಮಾಡಿದ್ರೆ ಇವತ್ತಿನ 4-5 ತಲೆಮಾರಿನಿಂದ ನಾವು ಹಿಂದೂಗಳಲ್ಲ, ಆದರೆ ಹಿಂದೂ ಅನ್ನೋದು ಮರೆತು ಬಿಟ್ಟಾರೆ. ಮತಾಂತರ ಅನ್ನೋದು ಎಷ್ಟು ಭಯಾನಕ ಆಯ್ತಂದ್ರೆ, ಗುಜರಾತ್ನಿಂದ ಪ್ರಾರಂಭ ಆಯಿತು. ಟಕ್ಕರ್ ಅನ್ನುವಂಥ ಒಬ್ಬ ವ್ಯಾಪಾರಿನ ಹನಿ ಟ್ರ್ಯಾಪ್ನೊಳಗೆ ಮುಸಲ್ಮಾನರು ಟ್ರ್ಯಾಕ್ ಮಾಡಿದ್ರು. ಅದ್ರ ಜೊತೆ ಅದಕ್ಕೆ ಹೆದರಿಕೆಗೆ ನಾವು ಮತಾಂತರ ಆದ. ಅವನು 12 ವರ್ಷದ ಮಗ ದೇವಸ್ಥಾನಕ್ಕೆ ಹೋಗ್ತಿದ್ದ, ಪೂಜೆ ಮಾಡ್ತಿದ್ದ, ಎಲ್ಲ ಮಾಡಿದ್ರು. ತಂದೆ ಮತಾಂತರ ಆದ್ಮೇಲೆ ಮಗನೂ ಮತಾಂತರ ಆದ. ಅವ ಮುಂದೆ ಜಿನ್ನ ಅಲ್ಲ, ಆ ಜಿನ್ನ ದೇಶವನ್ನ ಇಬ್ಬಾಗ ಮಾಡಿದ. ಅದೇ ಮತಾಂತರ ಆದಂಥ ಜಿನ್ನ ಲಕ್ಷಗಟ್ಟಲೆ ಹಿಂದೂಗಳನ್ನ ಕೊಂದ. ಅದೇ ಮತಾಂತರ ಆದಂಥ ಜಿನ್ನ ಇಡೀ ನನ್ನ ಕೊಟ್ಟು ಬಿಡ್ರಿ ಅಂತ ಹೇಳುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲ ಯಾಕಾಯ್ತು ಅಂದ್ರೆ ಮತಾಂತರದಿಂದ. ಮತಾಂತರ ಅನ್ನೋದು ಭಾಳ ಭಯಾನಕ. ಕ್ರಿಶ್ಚಿಯನ್ ಇರಲಿ, ಅದು ಇಸ್ಲಾಂ ಇರಲಿ, ಮತಾಂತರ ಆದವರು ನಮ್ಮೇಲೆ ಮಾಡ್ಯಾರ. ಮೊನ್ನೆ ಮತಾಂತರ ಆದಂಥ ಒಂದು ಹುಡುಗಿ ದೆಹಲಿ ಒಳಗೆ ಬುರ್ಕ ಹಾಕೊಂಡು ಹೊಂಟಿತ್ತದು, ಹಿಂದೂ ಹುಡುಗಿನ, ಆದ್ರೆ ಮುಸಲ್ಮಾನ ಆಗಿದೆ. ಮ್ಯಾಗ ನಿಂತು ಒಂದು ಹುಡುಗಿ ಬಲೂನ್ ಹೋಗಿತ್ತು ಬಣ್ಣದ್ದು. ಆ ಬಲೂನ್ ನೆರೆ ಕೊಡೋದಕ್ಕೆ ಒಂದು ಸ್ವಲ್ಪ ಬಣ್ಣ ಸಿಡಿತು. ಬಣ್ಣ ಸಿಡಿದ ಮೇಲೆ ಆ ಮನೆಯವ್ರನ್ನೆಲ್ಲ ದಾಳಿ ಮಾಡಿದ್ರು. 24 ವರ್ಷದ ಹುಡುಗನ ಬಡಿಗಿಲಿ ಕಲ್ಲಿಲಿ ಹೊಡೆದು ಕೊಲೆ ಮಾಡಿದ್ರು. ಅಂದ್ರೆ ಮತಾಂತರ ಅನ್ನೋದು ಎಷ್ಟು ಭಯಾನಕ ಐತಿ. ನಮ್ಮ ದೇಶದೊಳಗೆ ಕೋರ್ಟ್ ಐತಿ, ಸಂಸತ್ ಐತಿ, ವಕೀಲರು, ಸಂವಿಧಾನ ಐತಿ, ಎಲ್ಲ ಐತಿ. ಆದರೆ ಏನು ಮಾಡೋಕ್ಕಾಗಲಿಲ್ಲ. ಮತಾಂತರ ಅನ್ನುವಂಥ ಭಯಾನಕತೆಯನ್ನು ಸಮಾಜಕ್ಕೆ ಅರ್ಥ ಮಾಡೋದು. ಯಾಕಂದ್ರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಿಂದೂಗಳು 800 ಜಿಲ್ಲೆಗಳ ಪೈಕಿ 200 ಜಿಲ್ಲೆಗಳನ್ನು ಅಲ್ಪಸಂಖ್ಯಾತರಾಗಿವೆ. 9 ರಾಜ್ಯಗಳನ್ನು ಅಲ್ಪಸಂಖ್ಯಾತರಾಗಿವೆ. 6000 ತಾಲೂಕುಗಳ ಪೈಕಿ 1500 ತಾಲೂಕುಗಳನ್ನು ಅಲ್ಪಸಂಖ್ಯಾತರಾಗಿವೆ. ದೇಶದ ಗಡಿಯೊಳಗಿರುವಂಥ 300 ತಾಲೂಕುಗಳು ನಾವು ಅಲ್ಪಸಂಖ್ಯಾತರಾಗಿವೆ. ಅಷ್ಟಾದರೂ ಜಾಗೋ ಹಿಂದೂ ಅಂತ ಹಿಂದೂ ಇದ್ದಲ್ಲಿ ಭಾಷಣ ಮಾಡ್ತೀವಿ. ಹಿಂದೂ ಮುಸ್ಲಿಂ ಸಮ ಅನ್ನುವಂಥ ಒಂದು ಭಾವನೆಯನ್ನು ನಾವು ಹೇಳ್ತೇವೆ, ಮುಸಲ್ಮಾನ್ ಹೇಳಂಗಿಲ್ಲ. ಕೆಲವೊಂದು ನಮ್ಮಲ್ಲಿ ಸ್ವಾಮೀಜಿಗಳು ಹುಟ್ಟ್ಯಾರ, ಮಸೀದಿಯಾಗಿ ಹೇಳಂಗಿಲ್ಲ. ಅವ್ರನ್ನ ಕರೆದಿದ್ದೀರಿ, ನಾವು ಒಂದು ಪುರಾಣ ಬಗ್ಗೆ ಮಾತಾಡ್ತಾರೆ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಬಗ್ಗೆ ಮಾತಾಡಿದ್ರೆ ಸಾಕಷ್ಟು ಇರ್ತದೆ. ಪಾರ್ವತಿ ಜಳಕ ಮಾಡಿದ್ದಿಲ್ಲೇನು, ಅಕ್ಕಿ ಮೈಯಾಗ ಮಣ್ಣು ಎಷ್ಟಿತ್ತು, ಗಣಪತಿಗೆ ಸೊಂಡೆ ಹಂಗಾಯ್ತು, ನಮ್ಮ ಹೇಳಕ್ ಚಲೋ ಬೇಡ. ಆಕಳ ಮಲಿ ಒಳಗೆ ಏನು ಉಂಡಿರ್ತಾವಲ್ಲ, ಅಲ್ಲೇ ಹಾಲಿದ್ರು ಕೊಡಂಗಿಲ್ಲ, ಅವ್ರು ರಕ್ತನ ಕೊಡುದು. ಅಂಥ ವಾತಾವರಣದಿಂದ ಹಿಂದುತ್ವಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹಿಂದುತ್ವವನ್ನು ಹೀಯಾಳಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮುಲ್ಲಾ ಮೌಲ್ವಿ ಸಹಿತ ಕಾಶ್ಮೀರದೊಳಗೆ ಹತ್ಯೆ ಆಯಿತು, ಪುಲ್ವಾಮಾದೊಳಗೆ ಹತ್ಯೆ ಆಯಿತು. ಒಬ್ಬ ಮುಲ್ಲಾ ಮೌಲ್ವಿ ಶೋಕಾಚರಣೆ ಮಾಡಲಿಲ್ಲ, ಧಿಕ್ಕಾರ ಹೇಳಿಲ್ಲ. ಮೊನ್ನೆ ಯಾವುದೋ ಒಬ್ಬ ಕಮಿನಿ ಅವ ಸತ್ತ ಅಂತೇಳಿ ಪ್ರತಿಭಟನೆ ಇದನ್ನು ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ನಿರ್ಮಾಣ ಆಗಿದೆ? ಹಿಂದೂ ಸಮಾಜ ಜಾಗೃತಿ ಇಲ್ಲ. ಜಾಗೃತಿ ಇಲ್ಲದ ಪರಿಣಾಮ ಇವತ್ತು ಬರೀ 15% ಅದ. ನಾವು ಬೇರೆ, ನಮ್ಮ ಸ್ಟೈಲೇ ಬೇರೆ ಅಂತೇಳಿ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಪಾಕಿಸ್ತಾನಕ್ಕೆ ಜನ್ಮ ಕೊಟ್ಟಾಗ ಬರೀ 4% ಮುಸಲ್ಮಾನರು ಭಾರತದೊಳಗಿದ್ರು, 20% ಹಿಂದೂಗಳು ಪಾಕಿಸ್ತಾನದಾಗಿತ್ತು. ಅಲ್ಲಿ 1% ಉಳಿದಿಲ್ಲ. ಇಲ್ಲಿ 15ರಿಂದ 20% ಆಗ ಹೆಂಗಾದ್ರು 4% ಇದ್ದಾಗ ಏನು ಹೇಳಿದ್ರು, ನಿಮ್ಮ ಜೊತೆ ನಾವು ಒಂದೇ ಮಾತನ್ನು ಹೇಳ್ತೀವಿ, ಭಾರತ ಮಾತಾಕ್ಕೆ ಹೇಳ್ತೀವಿ, ಅಲ್ಲಿ ಸಕ್ರಿ ಬೆರ್ತಂಗಿರ್ತೀವಿ, ನಾವು ಇಲ್ಲೇ ಇರ್ತೀವಿ, ನಮಗೆ ಇಲ್ಲೇ ಇರಕ್ಕೆ ಅವಕಾಶ ಕೊಡಿ ಅಂತ ಕೈಕಾಲಿ ಮಂದಿ ಕೇಳ್ಕೊಂಡು. ಪಾಪ ಮಹಾತ್ಮ ಗಾಂಧಿಗೆ ಏನು ಗೊತ್ತು ಇವರು ಕ್ರೂರತನ, ಅವ್ರು ಸುಮ್ಮಾಗಿಬಿಟ್ರು. ಅದ್ರ ಪರಿಣಾಮ ಈ 4% ಇದ್ದಾಗೆಲ್ಲ ನಮ್ಮ ಜೊತೆ ದೋತ್ರ ಉಟ್ಕೊತಿದ್ರು, ಟೊಪ್ಪಿ ಹಾಕೋತಿದ್ರು, ಜಾತ್ರೆ ಮಾಡ್ತಿದ್ರು, ಪಟ್ಟಿಗೆ ಎತ್ತಿದ್ರು, ಮಠಕ್ಕೆ ಹೋಗ್ತಿದ್ರು, ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅದ್ರ 15% ಆದಮೇಲೆ ಗಟ್ಟು ಬಂದು, ಜುಬ್ಬ ಬಂದು, ಪೈಜಾಮ್ ಬಂದು, ಹಿಂದೂ ಮಠದ ಹೆಸರಿಗೆ ಕಲ್ಲುಗಿ ಚಾಲೂ ಮಾಡಿದ್ರು, ಗಣಪತಿ ಕಲ್ಲುಗಿ ಚಾಲೂ ಮಾಡಿದ್ರು, ಶಿವಾಜಿ ಮೆರವಣಿಗೆ ಕಲ್ಲುಗಿ ಮಾಡಿದ್ರು, ಸ್ವಾಮೀಜಿಗಳ ಸನ್ಯಾಸಿಗಳು ಹೊಂಟರಿಂದ ಕೇಟಿ ಮಾಡೋದು ಚಾಲೂ. ಅದು ಯಾಕಾಗಂದ್ರೆ ಸಂಸ್ಕೃತಿ ಹೆಚ್ಚಾದ ಪರಿಣಾಮ. ಅವ್ರೇನು ಆಕಾಶದಿಂದ ಓದಲಿಲ್ಲ. ನಮ್ಮ ಪೂರ್ವಜರು ತಪ್ಪು ಮಾಡ್ಲಿಕ್ಕೆ ಅವ್ರು ಹುಟ್ಟುತ್ತಿದ್ದಿಲ್ಲ. ನಮ್ಮ ತಾತ ಮುತ್ತಾತ ತಪ್ಪು ಮಾಡಿದ್ರ ಪರಿಣಾಮದಿಂದ ಅವ್ರು ಹುಟ್ಟಿದ್ದು. ಆದ್ರೆ ಅವ್ರ DNA ಬೇರೆ ಅಲ್ಲ, ನಮ್ಮ DNA ಬೇರೆ ಅಲ್ಲ.
ಆದರೂ ಹಿಂದುತ್ವ ಬರ್ತಾರೆ. ಇಂದಿಲ್ಲ ನಾಳೆ ಅವ್ರನ್ನ ತಿದ್ದಿ ಸರಿ ದಾರಿಗೆ ತಂದೇ ತರ್ತೇವೆ ಅನ್ನೋ ವಿಶ್ವಾಸ RSS ಸಿಕ್ಕಿದೆ. ಇಸ್ಕಾ ಲಾಠಿ ಉಸ್ಕಾ ಭೈಂಸ್, ಇಸ್ಕಾ ಲಾಠಿ ಉಸ್ಕಾ ಭೈಂಸ್. ಯಾಕಂದ್ರೆ ಹಿಂದಕ್ಕೆ ಹೊಡೆದ ಮತಾಂತರ ಮಾಡ್ಯಾರ ಅವರು. ಇನ್ನು ನಾವು ಹೊಡಿಲಿಲ್ಲ, ತಿದ್ದಿ ಮತಾಂತರ ಮಾಡ್ತೀವಿ. ಯಾಕಂದ್ರೆ 40% ಅದ ಉತ್ತರ ಪ್ರದೇಶದೊಳಗೆ 21 ಕೋಟಿ ಜನಸಂಖ್ಯೆ, 40% ಮರೆತ ಹಿಂದೂಗಳವ್ರು, ಹಿಂದುತ್ವವನ್ನು ಮರೆತವ್ರು. ಅಂತಲ್ಲೊಬ್ಬ ಯೋಗಿ ಸನ್ಯಾಸಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲರೂ ಸರಿಯಾದ, ಎಲ್ಲರೂ ಮುಚ್ಕೊಂಡು ಕೂತಾರೆ. ಯಾರೇ ಮೀಡಿಯಾದವ್ರು ಬಂದ ಯೋಗಿ ಮಹಾರಾಜರ ಬಗ್ಗೆ ಏನಾರ ಮಾತಾಡ್ತೀರಂದ್ರೆ ಕುಚ್ ನೈ ಬೋಲ್ತಾ, ಬೋಲ್ ದಿಯಾ ತೋ ಬಾದ್ ಮೇ ಬಹುತ್ ಬುರಾ ಹೋತಾ ಹೈ. ಹೇಳಿದೆ ಅಂದ್ರೆ ಭಾಳ ಕೆಟ್ಟ ಆಕೈತಿ ನಮ್ಮ ಪರಿಸ್ಥಿತಿ. ಆಮೇಲೆ ಯಾರ ಅಜಾನತ್ರ ಶಕ್ತಿ ಇರ್ತಿತ್ತು ಆ ರಾಜ್ಯ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ. ಒಂದು ಮಾಡಲ್ಲ ಅಂದ್ರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಜಗತ್ತಿನೊಳಗೆ ಹಿಂದುತ್ವ ಅನ್ನೋದು ಎಲ್ಲರಿಗೂ ಬದುಕಾಗ ಕಲಿಸಿದ್ದು. ಇವ್ರು ಇನ್ನೂ ಅರಿವಿ ಅಲ್ಲ, ತಪ್ಪಲ ಸುತ್ಕೊಂಡು ಅಡ್ಡಾಡ್ತಿದ್ರು. ಆ ಟೈಮ್ದೊಳಗೆ ನಾವು ನಡಪಾಕ ಮಾಡೀವಿ. ಆ ಟೈಮ್ದೊಳಗೆ ರಾಮನ್ ಪುಷ್ಪಕ ವಿಮಾನದೊಳಗೆ ಅಡ್ಡಾಡ್ಯಾನ. ಆ ಟೈಮ್ದೊಳಗೆ ಆಕಾಶವಾಣಿ ಮಾಡೀವಿ. ಆ ಟೈಮ್ದೊಳಗೆ ದೂರದರ್ಶನ ನೋಡೀವಿ ನಾವು. ಆ ಟೈಮ್ದೊಳಗೆ ಜಗತ್ತಿನ ಎಲ್ಲರಿಗೂ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಇತ್ತು. 70 ಲಕ್ಷ ಗುರುಕುಲಗಳಿದ್ದು ನಾವು. ಇವತ್ತೊಂದು ಗುರುಕುಲಗಳಿಲ್ಲ. ಬ್ರಿಟಿಷರು ಮುಸಲ್ಮಾನರು ಬಂದ ಮೇಲೆ ಎಲ್ಲ ಗುರುಕುಲಗಳನ್ನ ನಾಶ ಮಾಡಿದ್ರು. ಆ ಶಿಕ್ಷಣ ಕಲಿತಂಥವ್ರು ಎಲ್ಲರೂ ದೇಶಭಕ್ತರಾಗ್ತಿದ್ರು. ಒಂದು ಮನೆ ಒಳಗೆ 4-5 ಜನ ಇರ್ತಿದ್ರು. ಅದರೊಳಗೆ ಒಬ್ಬನ ದೇಶಕ್ಕಾಗಿ ಧರ್ಮಕ್ಕಾಗಿ ಬಿಡ್ತಿದ್ರು. ಇವತ್ತು 1 ಅಡಿಲ್ಲ 2 ಅಡಿಲ್ಲ ಅನ್ನೋದ್ರೊಳಗೆ 40 ವರ್ಷ ಆಗಿರ್ತಾವೆ. 40 ವರ್ಷಕ್ಕೆ ಮದುವೆ ಮಾಡ್ತಾರೆ, ಮಕ್ಕಳಾಗಂಗಿಲ್ಲ. ಈಗೇನು ಹೇಳ್ತಿದ್ರು, 20 ವರ್ಷದಿಂದ ನಾವಿಬ್ಬರು ನಮಗಿಬ್ಬರು ಅಂತ ಹೇಳ್ತಿದ್ರು. ಈಗೇನು ಹೇಳ್ತಾರೋ ನಾವಿಬ್ಬರು ನಮಗೊಬ್ಬರು. ಈಗ ತಿಕ್ಕಿತ್ಲಾಗಂತೂ ನಾವಿಬ್ಬರು, ಅದು ಬೇರೆ ಬೇರೆ ಹೇಳಕ್ಕೆ ಚಾಲೂ ಮಾಡ್ಯಾರ. ಸಿಟಿ ಒಳಗಂತೂ ಡಿಂಕ್ ಫ್ಯಾಮಿಲಿ ಚಾಲೂ ಆಗ್ಯಾವ. ಡಬಲ್ ಇನ್ಕಮ್, ನೋ ಕಿಡ್ಸ್. ಇಬ್ಬರು ನೌಕರಿಗೆ ಹೋಗೋದು, ಪಾರ್ಸಲ್ ಕಟ್ಕೊಂಡು ಬರೋದು, ಮುಂಜಾನೆ ಮತ್ತೆ ಕೆಲ್ಸಕ್ಕೆ ಹೋಗ್ಬಿಡೋದು. ಮಕ್ಕಳು ಉತ್ಸಾಹವನ್ನ ಮಾಡಂಗಿಲ್ಲ. ಅದರ ಪರಿಣಾಮದಿಂದ ದೇಶದ 9 ರಾಜ್ಯದೊಳಗೆ 2 ಜಿಲ್ಲೆ ಒಳಗೆ 1500 ಜಿಲ್ಲೆ ಒಳಗೆ ನಾವು ಅಲ್ಪಸಂಖ್ಯಾತರಿಗೆ 1500 ತಾಲೂಕಿನೊಳಗೆ. ಯಾಕಂದ್ರೆ ಹಿಂದೂ ಸಮಾಜ ಜಾಗೃತಿ ಆಗಿಲ್ಲ. ಇದನ್ನೆಲ್ಲ ಅಧ್ಯಯನ ಮಾಡಿದ್ರು ಡಾಕ್ಟರ್ಗೆ. ಮೊಹಮ್ಮದ್ ಗೋರಿ 16 ಬಾರಿ ದಾಳಿ ಎತ್ತಿ ಬಂದು ಅಲ್ಲಿ ಲೂಟಿ ಮಾಡಿದ ಅಂತ ಹೇಳ್ತಾರೆ. 16 ಬಾರಿ ಸೋತ ಅಂತ ಹೇಳೇ ಇಲ್ಲ ನಮ್ಮ ಇತಿಹಾಸದೊಳಗೆ. ಶಿವಾಜಿ ಮಹಾರಾಜ್ ಬದುಕಿದ್ದು ಬರೇ 50 ವರ್ಷ. 12 ವರ್ಷಕ್ಕೆ ಸಂಘರ್ಷ ಚಾಲೂ ಮಾಡ್ಯಾನ. 44 ವರ್ಷಕ್ಕೆ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡ್ಯಾನ. 350 ಕೋಟಿ ಗೆದ್ದಾನು. 3,500 ಗೆದ್ದಾನ. 3,500 ಯುದ್ಧ ಗೆದ್ದಾನ. ನೌಕಾನೆಲೆ ಯಾವ ಮಾಡ್ಯಾನ. ಮರಳಿ ಮಾತ್ರ ಧರ್ಮ ತಗೊಂಡು ಇಸ್ಲಾಂ ಹುಡುಗಿನ ಕರ್ಕೊಂಡ್ಬಂದ್ರೆ ಮದುವೆ ಮಾಡಿ ನಿಂಬಾಳ್ಕರಣ್ಣ ಅಂತ ಅಸ್ಸಾಂದೊಳಗೆ ಕರ್ಕೊಂಡ. ಎಲ್ಲರನ್ನು ಮಣ್ಣು ಮುಕ್ಕಿಸಿ ನೀರು ಕುಡಿಸಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ಸಾನ. ಅವನ ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ. ಪೃಥ್ವಿರಾಜನ ಇತಿಹಾಸ ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ. ಮಹಾರಾಣಾ ಪ್ರತಾಪನ ಹೆಸರು ನಮ್ಮ ಮಕ್ಕಳಿಗೆ ಹೇಳಂಗಿಲ್ಲ. ಅಕ್ಬರ್ ದ ಗ್ರೇಟ್ ಅಂತ ನಮ್ಮ ಮಕ್ಕಳು ಇತಿಹಾಸ ಓದ್ತಾವ. ಅಕ್ಬರ್ ದ ಗ್ರೇಟ್ ಆದ್ರೆ ಮಹಾರಾಣಾ ಪ್ರತಾಪ್ ಗಣಾಯಕನ. ಬಾಬರ್ ದ ಗ್ರೇಟ್ ಅಂತ ನಮ್ಮ ಮಕ್ಕಳಿಗೆ ಓದಿಸಿದ್ರು. ನಮ್ಮ ಮಕ್ಕಳು ಬಾಬರ್ ದ ಗ್ರೇಟ್ ಆದ್ರೆ ರಾಮ್ ಕರ್ನಾಕನ. ರಾಮ ಮಂದಿರ ಕೇಳಿವೆ ನಾವು. ಔರಂಗಜೇಬ್ ಮಹಾಮಾನವತಾವಾದಿ ಅಂತ. ಔರಂಗಜೇಬ್ ಮಹಾಮಾನವತೆ ಆದ್ರೆ ಸಂಭಾಜಿ ಮಹಾರಾಜನ ಚರ್ಮ ಸುರಿದು ಹಾಕೊಳ್ತಿದ್ದ, ಕಣ್ಣು ಕಿತ್ತಿ ಹಾಕೊಳ್ತಿದ್ದ. ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ. ಮಹಾತ್ಮ ಗಾಂಧಿ ಇದನ್ನೇ ಹೇಳಿದ್ರು. ಯಾರನ್ನ ಯಾರು ತಮ್ಮ ಅಂತ ಡಿಕ್ಲೇರ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಸಾಹಿತ್ಯನ. 15% ಇದ್ದವ್ರು ತಮ್ಮಗಳು, 85% ಇದ್ದವ್ರು ಅಣ್ಣಗಳು. ತಮ್ಮ ತಪ್ಪು ಮಾಡಿದ್ರೆ ಕಪಾಳಿ ಹೊಡಿಯೋ ಹಕ್ಕ ಅನ್ನಗೈತೆ ಅಂತ ಅವಾಗ ಹೇಳಿದ್ರೆ ಶುದ್ಧ ಆಗಿಬಿಡ್ತೈತಿ. ಬರೀ ಬಾಯಿ ಬಾಯಿ ಅಂತೇಳಿ ಕಿಶಿಬಾಯಿ ಮಾಡಿ ಹೋಗ್ಬಿಟ್ರು ನಮ್ಮ. ಅದರ ಪರಿಣಾಮದಿಂದ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಅದರ ಪರಿಣಾಮದಿಂದ ಇವತ್ತು ಸಂತರು ಭಜನೆ ಮಾಡ್ಕೊಂಡು ಹೋದ್ರೆ ಕಲ್ಲುಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಸ್ಕಾ ಲಾಠಿ ಉಸ್ಕಾ ಭೈಂಸ್. ಹಿಂದೂ ಸಮಾಜ ಜಾಗೃತಿ ಆಗಲೇಬೇಕು. ಆಗದಿದ್ರೆ ಮುಂದಿನ ಪೀಳಿಗೆಗಳು ನಮ್ಮ ಮನೆಯೊಳಗೆ ಫೋಟೋ ಹಾಕಿ ಲೈಟ್ ಹಚ್ಚಿ ನಮ್ಮ ಅಪ್ಪ ಅಂತೇಳಿ ಹೇಳುವಂಥ ಸ್ಥಿತಿ ಬರೋಂಗಿಲ್ಲ. ಕಾಶ್ಮೀರದೊಳಗೆ ಆಗಿದೆ. ಅವರ ಕೇರ ಫುಟ್ಪಾತಾರ ನಮ್ಮ ಫೋಟೋ ಯಾಕೆ ಹಾಕ್ತಾರೋ, ಲೈಟ್ ಯಾಕೆ ಹಚ್ತಾರೋ ಅವರು. ಅದಕ್ಕೆ ಏನಾರೇ ಮಾತಾಡಿದ್ರೆ ಕೇಸರೀಕರಣ. ಕೇಸರೀಕರಣ ಒಂದೇ ಮಾತ್ರ ಅಂದ್ರೆ ಕೇಸರೀಕರಣ. ಜನಮನ ಕೇಸರೀಕರಣ. ಯಾವುದರ ಇತಿಹಾಸ ಹೇಳಿದ್ರೆ ಜಗತ್ತ ಕೇಸರೀಕರಣ ಮಾಡೋದು ಯಾವ ಕಡಿತ ನೋಡ್ತೇವೆ ನಾವು. ಯಾಕಂದ್ರೆ ಜಗತ್ತಿನೊಳಗೆ 738 ಕೋಟಿ ಜನ ಅದರ. ಅದ್ರಾಗ 350 ಕೋಟಿ ಜನ ನಾವು ಫಾಲೋವರ್ಸ್ ಅದ. ಅದಕ್ಕೆ ವಿಶ್ವ ಯೋಗ ದಿನ ಒಪ್ಕೊಂಡ. ನಾವು ಸೌದಿ ಅರೇಬಿಯಾದೊಳಗೆ ಗಣಪತಿ ಕುಂಡ್ರಿಸ್ತೀವಿ. ವೈಟ್ ಹೌಸ್ನೊಳಗೆ ಗಣಪತಿ ಕುಂಡ್ರಿಸ್ತೀವಿ. ಜಗತ್ತಿನ 100 ದೇಶದೊಳಗೆ ನಾವು ಪಟಾಕ್ಷಿ ಹಾರಿಸ್ತೀವಿ. ಅಲ್ಲೇ ಜಗತ್ತಿನೊಳಗೆ ಎಲ್ಲರೂ ನಮ್ಮ ದೇಶದ ಪ್ರಧಾನಿ ಹೋದ್ರೆ ಒಂದೇ ಮಾತ್ರ ಭಾರತ ಮಾತಾ ಕಿ ಜೈ ಜನಗಣಮನ ಜಗತ್ತು ಹೇಳಕತ್ತೆ. ಆದ್ರೆ ಇಲ್ಲಿ ಮುಸಲ್ಮಾನರು ಒಂದೇ ಮಾತ್ರ ಭಾರತ ಮಾತಾ ಕಿ ಜೈ ಹೇಳ್ಬೇಕಂದ್ರೆ ಮುಳ್ಳು ಚುಸ್ತಾವ. ಯಾರು ತಾಯಿ ಹುಟ್ಟಿರ್ತಾರೋ ಅವ್ರ ತಾಯಿ ಜೈ ಎಳ್ಳೇಬೇಕು. ಅಕಸ್ಮಾತ್ ಅನ್ನಂಗಿಲ್ಲ, ಹುಟ್ಟುವಾಗ ಎಲ್ಲಿ ಗಡ್ಬಿಡಿ ಆಗೈತೆ ಅಂತ ಅರ್ಥ.
ಆ ಗಡಿಬಿಡಿ ಸಂತತಿಗಳು ಇವತ್ತು ಒಂದೇ ಮಾತ್ರ ಹೇಳ್ತಾ ಇಲ್ಲ, ಭಾರತ ಮಾತಕ್ಕೆ ಜೈ ಹೇಳ್ತಾ ಇಲ್ಲ. ಅಂತ ಸಂತತಿಗಳ ಅವಶ್ಯಕತೆ ನಮಗಿಲ್ಲ. ಬರೇ ಮುಸಲ್ಮಾನರಿಗೆ ಬಗ್ಗಿದಂಥವ್ರು ಇವ್ರು ಹಿಂದೂಗಳಿಗೆ ಬಗ್ಗಂಗಿಲ್ಲ ಅನ್ನಕ್ಕೆ ಏನು ಗ್ಯಾರಂಟಿ? ಬಗ್ಗಿಸುವಂಥವ್ರು ಬೇಕಾಗ. ದುನಿಯಾ ಜುಕ್ತಾ ಹಾಯ್ ಜುಕಾಣ ವಾಲೆ ಛಾಯೆ ಅಂತ. ಜಗತ್ತು ಬಗ್ಗುತ್ತೈತೆ, ಬಗ್ಗಿಸೋರಿಲ್ಲ ಅದಕ್ಕಾಗಿದೆ. ಇವತ್ತು ಬಗ್ಗಿಸುವಂಥವ್ರನ್ನ ತಯಾರು ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಒಳಗೆ ಡಾಕ್ಟರ್ ಹೆಡಿಗೇವಾರ್ 100 ವರ್ಷದಿಂದ ಹೇಳಿದ್ರು, ವಿಶ್ವಕ್ಕೆ ಅತಿ ಉತ್ತಮ ನಾಯಕನ ಕೊಡುವಂಥ ಜವಾಬ್ದಾರಿ ನನ್ನ ಮೇಲೆ ಐತೆ, ಅದನ್ನ ಈ ಶಾಖೆ ಒಳಗೆ ತಯಾರು ಮಾಡಿ ತೋರಿಸ್ತೀನಿ ಅಂತ 100 ವರ್ಷದಿಂದ ಹೇಳಿದ್ರು. ಇವತ್ತಿನ ಜಗತ್ತಿನ ಟಾಪ್ ಅನ್ನು ಸ್ವಯಂ ಸೇವಕ ಭಾರತದ ಪ್ರಧಾನಿ. ಇದರ ಅರ್ಥ ಸಂಘ ರಾಜಕೀಯ ಮಾಡ್ತಕ್ಕಂಥಲ್ಲ. ಸಂಘದೊಳಗೆ ತಯಾರಾದವ್ರು ಏನು ಬೇಕಾದ್ ಮಾಡ್ಬೋದು. ಸಮಾಜದೊಳಗೆ ಯಾವುದ್ಯಾವ್ದು ಒಳ್ಳೆಯ ಕೆಲಸ ಇದೆ ಅದನ್ನೆಲ್ಲ ಮಾಡಕ್ಕೆ ಹಕ್ಕಿದೆ. ಸಂಘ ವ್ಯಕ್ತಿ ನಿರ್ಮಾಣ ಮಾತ್ರ ಮಾಡೋದಕ್ಕೆ ಸಾಧ್ಯ. ಒಳ್ಳೆ ವ್ಯಕ್ತಿ ನಿರ್ಮಾಣ ಆದ್ರಂದ್ರೆ ಆ ಒಳ್ಳೆ ವ್ಯಕ್ತಿಗಳು ಏನೆಲ್ಲ ಒಳ್ಳೇದೇ ಮಾಡ್ತಾ ಹೋಗ್ತಾರೆ. ಅದು ಸಂಘದ ಶಾಖೆ ಒಳಗೆ ಆ ಸಂಸ್ಕಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಜಗತ್ತು ಕಣ್ಣು ಮುಚ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ PhD ಮಾಡಿದ್ರೆ ಸಂಘದ ಮೂಲ ಅವ್ರಿಗೆ ತಿಳಿದಿಲ್ಲ. ಸಂಘ ಹೊರಗಿನಿಂದ ನೋಡ್ರಿ ಏನೂ ಗೊತ್ತಾಗಿಲ್ಲ. ಕುರುಡ್ರಿಗೆ ಒಂದು 4 ಮಂದಿ ಕುರುಡ್ರಿಗೆ ಆಣಿ ತಂದು ನಿಂದಿರಿಸಿದ್ರೆ ಆಣೆ ಹೆಂಗೈತಿ ಅಂತ ಕೇಳಿದ್ರೆ ಗಾಡಿಗೆ ಐತಿ ಅಂತ ಇನ್ನೊಬ್ಬ ಹೇಳ್ತಾನೆ, ಕಂಬದ ಗತಿ ಐತಿ ಅಂತ ಮತ್ತೊಬ್ಬ ಹೇಳ್ತಾನೆ, ಸೊಂಡೆ ಹಿಡಿದು ಹಾಕದ ಗತಿ ಐತಿ ಅಂತ ಇನ್ನೊಬ್ಬ ಹೇಳ್ತಾನೆ, ಬಾಲ ಹಿಡಿದ ಸುತ್ತಳಿ ಗತಿ ಐತಿ ಇನ್ನೊಬ್ಬ ಹೇಳ್ತಾನೆ, ಹೊಟ್ಟೆ ಹಿಡಿದು ಒಂದು ಆಕಾರ ಐತಿ, ಮರ ಐತಿ, ಕಿವಿ ಹಿಡಿದ್ರೆ ಮರ ಐತಿ ಅಂತ ಹೇಳ್ತಾನೆ. ಕಣ್ಣ ಇಲ್ಲ, ಕಣ್ಣಿಲ್ಲ, ಅದು ಆನೆ ಹೆಂಗೆ ಗೊತ್ತಾ ಹಿಡಿತಾನೆ. ಅದಕ್ಕೆ ಕಣ್ಣಿಲೆ ನೋಡಿದ್ರೆ ಅದು ಆನೆ ಅಂತ ಗೊತ್ತಾಕೈತೆ. ಸಂಘ ಒಳಗೆ ಹೋಗ್ತಾರೆ ಗೊತ್ತಾಕೈತೆ, ಹೊರಗೆ ಹೋದ್ರೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಎಮರ್ಜೆನ್ಸಿ ಮಾಡಿದಾಗ ಸಂಘ ನಿಷೇಧ ಮಾಡಿದ್ರು 3 ಸರಿ ನಿಷೇಧ ಮಾಡಿದ್ರು. ಸಂಘದ ಪ್ರಚಾರಕರನ್ನ ಕಾರ್ಯಕರ್ತರು ಹಿಡಿಬೇಕಾದ ಕಣ್ಣಾಗಿ ಎಣ್ಣೆ ಹಾಕೊಂಡು ಎಲ್ಲ ಐಗಿ ಲಾದ ಹೊಟ್ಟೆ ಎಲ್ಲ ರೇಡ್ ಮಾಡಿದ್ರು. ವಾಪಸ್ ಸಿಗ್ಲಿಲ್ಲ ಅವ್ರಿಗೆ. ನಾವೆಲ್ಲ ಮನೆ ಒಳಗೆ ಇರ್ತೇವೆ, ಕಾರ್ಯಕರ್ತರ ಜೊತೆ ಇರ್ತೇವೆ, ಮನೆ ಮಗ ಆಗಿರ್ತೀವಿ. ಬಿಳಿ ವಸ್ತ್ರ ಧರಿಸಿ ಸನ್ಯಾಸಿಗಳ ಸಮರ್ಪಣಾ ಭಾವನೆಯಿಂದ ದೇಶಕ್ಕೆ ನಮ್ಮ ಆಯುಷ್ಯನ್ನ ಯೌವನವನ್ನ ಸವಿಯುವಂಥ ಒಂದು ವ್ಯವಸ್ಥಿತ ಪ್ರಚಾರಕ ಪದ್ಧತಿಯನ್ನು ಡಾಕ್ಟರ್ ಹೆಡಿಗೇವಾರ್ ತಂದರು. ಅದರ ಪರಿಣಾಮದಿಂದ ಸಂಸಾರಿಕರ ಜೊತೆನೇ ಇರ್ತಾರೆ, ಮನೆಯೊಳಗೆ ಇರ್ತಾರೆ, ಅವ್ರ ಮನೆಯಾಗ ಊಟ ಮಾಡ್ತಾರೆ, ಅವ್ರ ಮನೆಯಾಗ ಮಲ್ಕೊತಾರೆ, ಅವ್ರ ಮನೆಯ ಮಕ್ಕಳನ್ನ ಕರ್ಕೊಂಡು ಶಾಖೆ ಮಾಡ್ತಾರೆ. ಇಷ್ಟು ಪವಿತ್ರವಾದಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಜಗತ್ತಿನ ಏಕೈಕ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಡಾಕ್ಟರ್ಗೆ ಅವರು ಸಂಘ ಪ್ರಾರಂಭ ಮಾಡಬೇಕಾದ್ರೆ ಏನು ಹೊಸದು ಮಾಡಿಲ್ಲ. ಏನ ಸಮರ್ಥ ಇದು ಚಾಲುಕ್ಯರು ಮಾಡಿದ್ರು. ಅಧರ್ಮದ ಮಾರ್ಗ ಹಿಡಿದ ರಾಜನ ತಲೆಗಳಿಸು ತನ್ನ ಜಡಿ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಸಾಮಾನ್ಯ ವ್ಯಕ್ತಿನ ರಾಜನ ಮಾಡಿ ರಾಜ್ಯ ಕೊಂಡ್ರೆ ಅವ್ರಿಗೆ ಕೆಳಗಿಳಿಸಿದ್ರು. ಶಂಕರಾಚಾರ್ಯರ 51 ಶಕ್ತಿಪೀಠಗಳನ್ನ ಮಾಡಿ ಒಂದೇ ದೇಶ, ನಾವೆಲ್ಲ ಒಂದು ಗಂಗಾ ನದಿ ಎಲ್ಲರಿಗೂ ಪವಿತ್ರ, ಈ ಭೂಮಿ ಎಲ್ಲರಿಗೂ ಪವಿತ್ರ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಕೊಟ್ಟರು. ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದಿ ಸ್ವರಾಜ್ಯ ಸ್ಥಾಪನೆ ಮಾಡಿ ನಾವು ಮತ್ತು ಬದುಕಕ್ಕೆ ಯುವಕಾರನ್ನು ಕೊಟ್ಟರು. ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿರುವಂಥ ಭೂಷಣ್ ಕವಿ ಹೇಳ್ತಾನೆ, ಕಾಶಿ ಕಲಾ ಜಾತಿ ಮಾತ್ರ ಮಸ್ಜಿದ್ ಹೋತಿ ನಾ ಶಿವಾಜಿ ಹೋತಿ ಸಬ್ಕಾ ಸುನ್ನತ್ ಹೋತಿ. ಅಕಸ್ಮಾತ್ ಶಿವಾಜಿ ಹುಟ್ಟಲಿಕ್ಕಂದ್ರೆ ಇವತ್ತು ನಾವಿಲ್ಲಿ ಎಲ್ಲಪ್ಪ ಯಮನಪ್ಪ ಕೊಡಕ್ಕೆ ಆಗ್ತಿದ್ದಿಲ್ಲ, ಎಲ್ಲರೂ ನಮಾಜ್ ಮಾಡಬೇಕಾಗ್ತಿತ್ತು. ಅಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ಛತ್ರಪತಿ ಶಿವಾಜಿ ಮಹಾರಾಜ ದೇಶವನ್ನು ಉಳಿಸಿದರು. ಬ್ರಿಟಿಷರು ಏನು ಹೇಳಿದರು? ಶಿವಾಜಿ ಶಹಾಜಿ ಮಗ, ನಿಜಾಮಾತೆ ಮಗ, ಮರಾಠ ರಾಜ ಮುಗಿಸ್ಬಿಟ್ರು. ಅವು ಮರಾಠ ಸಾಮ್ರಾಜ್ಯ ಕಟ್ಟಲಿಲ್ಲ, ಇಂಗ್ಲಿಷ್ ಸ್ವರಾಜ್ಯವನ್ನು ಕಟ್ಟಲಿಲ್ಲ, ಅದನ್ನು ಮುಚ್ಚಿ ಹಾಕ್ಬಿಟ್ರು. ಮರಾಠಿ ರಾಜ ಬೆಟ್ಟದ ಇಲಿ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೆ ಪ್ರೇರಣೆ ಹೆಂಗೆ ಬರೋಕ್ಕೆ ಸಾಧ್ಯ ಐತಿ? ಅಫ್ಜಲ್ ಖಾನ್ 1 ಲಕ್ಷ ಸೈನ್ಯ ತಗೊಂಡು ಶಿವಾಜಿ ಹೊಟ್ಟೆ ಮುಗಿಸ್ಬೇಕಂತ ಬಂದಿದ್ದೆ. ಅಫ್ಜಲ್ ಖಾನ್ ಹೊಟ್ಟೆ ಹರದ ಈ ಇತಿಹಾಸವನ್ನು ಶಾಲೆ ಒಳಗೆ ಹೇಳಿದೆ, ಕೂತ್ಮೇಲೆ ಬೇಕಾಗ್ತದೆ. ಮಕ್ಕಳಿಗೆ ಯಾವ್ದು ಹೇಳಿದ್ರು? 7 ಫೂಟ್ ಇದ್ದ ಅಫ್ಜಲ್ ಖಾನ, 5 ಫೂಟ್ ಶಿವಾಜಿ ಇದ್ದ. ಒಂದು ವೇದಿಕೆ ಮೇಲೆ ಬಂದರು, ಇಬ್ಬರು ಆಲಿಂಗನ ಮಾಡಿದ್ರು, ಹಾರ್ಟ್ ಅಟ್ಯಾಕ್ ಆಗ್ತದೆ. ಇಂಥ ಇತಿಹಾಸ ಹೇಳ್ತಾರೆ. ಈಗ 20 ವರ್ಷದಿಂದ ಏನಿತ್ತು ಮತ್ತೆ ನಾವೆಲ್ಲ ಶಾಲೆ ಕಲ್ತರು ಕನಕ ಕಮಲ ಲಂಗ. ಇದರಿಂದ ಪ್ರೇರಣೆ ಬರೋಕ್ಕೆ ಸಾಧ್ಯ ಐತೆ ಪಠ್ಯಕ್ರಮದೊಳಗೆ? ಸಾಧ್ಯನೇ ಇಲ್ಲ. ಬರೀ ಇದನ್ನ ಕಲಿಸ್ತಾ ಹೋದು. ಟಿಪ್ಪು ಸುಲ್ತಾನ್ ಹುಲಿಕೊಂದ ನಾವೆಲ್ಲ ಹೇಳ್ತೇವೆ. 20 ವರ್ಷದ ರಾಜ ಕೈಯಾಗ ಕಡ್ಗ ಹಿಡ್ಕೊಂಡು ಹುಲಿ ಕೊಡೋದೇನು ದೊಡ್ಡ ಗಣಸ್ತ ನಾನು. ನಮ್ಮಲ್ಲಿ ದನಕಾರ ಕೈಯಾಗ ಕಟ್ಟಿ ತಗೊಂಡು ಎಟ್ಕೊಂಡು ಹುಲಿ ಬಿಡದಾರ. ಅವ್ರ ಹೆಸರೇ ಹೇಳಿಲ್ಲ. ಟಿಪ್ಪು ಸುಲ್ತಾನ್ ಹುಲಿಕೊಂದ. ಹುಲಿ ಕೊಡೋದೇನು ದೊಡ್ಡದಲ್ಲ. 20 ವರ್ಷದ ರಾಜ ಅವ್ರ ಕೈಯಾಗ ಕಡ್ಗ ಹಿಡ್ಕೊಂಡು ಹುಲಿ ಕೊಡ, ಅದನ್ನು ವೈಭವೀಕರಣ ಮಾಡು. ಒಂದೇ ರಾತ್ರಿ 1,00,000 ಜನರನ್ನು ಕೊಂದಾನ. ಕೊಡಗಿನ ಒಂದೇ ರಾತ್ರಿ 1,00,000 ಮಂದಿ ಮತಾಂತರ ಮಾಡ್ಯಾವ. ಅಂತ ಕ್ರೂರಿನ ಇವತ್ತು ಅವ್ನ ಕಪ್ಪಿಗೆ ಹಾಕೊಂಡು ಅವ್ನು ಕಡ್ಗ ಹಿಡ್ಕೊಂಡು ಮೆರೀತಾರೆ. ಅವ್ನು ಕಡ್ಗ ತಗೊಂಡು ಬಂದ ವಿಜಯ್ ಮೇಲೆ. ಅವತ್ತು ದಿವಾಳಿ ಆದ ಇನ್ನೂ ತನ್ನ ಊರಿಗೆ ಬಂದಿಲ್ಲ, ತಲೆ ಮರೆತ್ಕೊಂಡು ವಿದೇಶದೊಳಗ. ಅಮ್ಜದ್ ಖಾನ್ ನಾವು ಟಿಪ್ಪು ಸುಲ್ತಾನ್ ಸಿನಿಮಾ ಮಾಡಕ್ಕೆ ಹೋದ ಶೆಟ್ಟ ಸುಟ್ಟು. ಯಾಕಂದ್ರೆ ಹಿಂದೂಗಳ ಶಾಪ್ ಇದೆ ಅವನ ಮೇಲೆ.
ಆ ಪಾಪದ ಪರಿಣಾಮದಿಂದ ಟಿಪ್ಪು ಸುಲ್ತಾನ್ ಹೀರೋ ಮಾಡೋಕ್ಕಾಗಿಲ್ಲ. ಒಂದು ಸರ್ಕಾರದವರು ಶಿವಾಜಿ ಮಹಾರಾಜರ ಜಯಂತಿ ಮಾಡಿದರೆ ಇನ್ನೊಂದು ಸರ್ಕಾರದವರು ಟಿಪ್ಪು ಸುಲ್ತಾನ್ ಜಯಂತಿ. ಟಿಪ್ಪು ಸುಲ್ತಾನ್ ಜಯಂತಿ ಯಾಕೆ ಮಾಡೋದಪ್ಪ? ಶಿಶುನಾಳ ಶರೀಫ್ ಜಯಂತಿ ಮಾಡಿದರೆ ನಾವು ಬ್ಯಾಡ ಅಂತೇವೆ. APJ ಅಬ್ದುಲ್ ಕಲಾಂ ಜಯಂತಿ ಮಾಡಿದ್ರೆ ನಾವು ಬ್ಯಾಡ ಅಂತೇವೆ. ರಸಖಾನ್ ಕವಿ ಜಯಂತಿ ಮಾಡಿದ್ರೆ ಬ್ಯಾಡ ಅಂತೇವೆ. ಕಬೀರ್ ದಾಸರ ಜಯಂತಿ ಮಾಡಿದ್ರೆ ಬ್ಯಾಡ ಅಂತೇವೆ. ಇಶ್ಫಾಕುಲ್ಲಾ ಖಾನ್ ಜಯಂತಿ ಮಾಡಿದ್ರೆ ಬ್ಯಾಡ ಅಂತೇವೆ. ಅಮೀರ್ ಅಲಿ ಜಯಂತಿ ಮಾಡಿದ್ರೆ ನಾವು ಬ್ಯಾಡ ಅಂತೇವೆ. ಯಾರನ್ನು ಮಾಡ್ತೀರಿ? ಹಿಂದೂಗಳನ್ನ ಕೊಂದವ್ರನ್ನ, ಹಿಂದೂಗಳನ್ನ ಮತಾಂತರ ಮಾಡಿದವ್ರನ್ನ, ಹಿಂದೂಗಳನ್ನ ಸತ್ಯಾನಾಶ ಮಾಡಿದವ್ರ ನಿಮ್ಗೆ ಹೀರೋ ಆಗ್ತದೆ. ನಮ್ಗೆ ಕೊಟ್ಟು ಉರಿತೈತಿಲ್ಲ. ಹಳ್ಳಿ ಒಳಗೆ 4 ಮನೆ ಇರ್ತಾವೆ. ನಾವ ಬೇರೆ, ನಮ್ಮ ಸ್ಟೈಲ ಬೇರೆ, ಅವ್ರು ಕುಂಡ್ರದ ಬೇರೆ, ಅವ್ರ ವೇಷಭೂಷಣಗಳು ಬೇರೆ, ಅವ್ರು ಮಾತಾಡೋದ ಬೇರೆ. ಚೋರಿ ತುಪ್ಪಿ ಒಳಗೆ ಮಾತಾಡೋ ಅವಶ್ಯಕತೆ ಏನೈತಿ? ನಾವು ಇವತ್ತು ಬಂದೆವು ಮೈಕ್ ಹಾಕಿ ಡಂಗರ ಹೊಡೆದು ಮಾತಾಡಕತ್ತೀವಿ. ಹಂಗೆ ದಮ್ ಇದ್ರೆ ಮಾತಾಡ ನೋಡೋಣ. ಮಾತಾಡೋದು ಬರೇ ತುಳಗ ಬೆಣ್ಣಾಕಿ ಚೂರಿ ಹಾಕೋದು. ಅವು ಕಮ್ಮ ಹಿಂದೂಗಳು ಕೂಡ ಬೆರೆತು ಕಟ್ಟಿಗೆ ಹಾಕೊಂಡು ಇರ್ತಾವ. ಅವತ್ತನ್ನು ಬ್ಯಾರೆ ಮಾಡೋದು, ಅವತ್ತನ್ನು ಮಂಗ್ಯ ಮಾಡೋದು. ಹುಡುಗ ಬಡಿಸ್ಕೊಂಡ್ರೆ ಅವು ಬಡಿಸ್ಕೊತಾವೆ, ಹೇಳಿದವ್ರು ಹೊರಗೆ ಹೋಗ್ಬಿಡ್ತಾರೆ. ಇಂಥ ಪರಿಸ್ಥಿತಿ ಐತಿ. ಎಲ್ಲ ಮುಸಲ್ಮಾನರು ಜಾಗೃತಿ ಆಗಬೇಕಾಗೈತಿ. ಮುಸಲ್ಮಾನರನ್ನು ಹೊರಗೆ ಹಾಕಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ನಮ್ಮ ಮುತ್ತಾತನ ಮಕ್ಕಳವ್ರು ಈಗಿನ ನಾವು ಅವ್ರಿಗೆ ಹೊಡೆದು ಹೇಳೋ ಹಕ್ಕೈತಿ, ತಿದ್ದು ಹಕ್ಕೈತಿ. ಇದ್ದೇ ತಿಂದಿದ್ದೀವಿ RSS ಗುರಿ. ಯಾಕಂದ್ರೆ ಉತ್ತರ ಪ್ರದೇಶದೊಳಗೆ ತಿಂದಿದ್ದು ವರ್ಷ, ನಾವು ದೇಶದೊಳಗೆ ತಿಂದಿದ್ದು ವರ್ಷ 370ನೇ ವಿಧಿ ರದ್ದು ಮಾಡಿದ ರಕ್ತ ಬಳಿ ಹರಿಸ್ತೀನಿ ಅಂತ ಹೇಳಿದೆ. ಒಂದ ರಾತ್ರಿ ರದ್ದು ಮಾಡಿದ್ರೆ ಯಾವ ನಾಯಿ ಬರಲಿಲ್ಲ ದೇಶದೊಳಗೆ. ತ್ರಿವಳಿ ತಲಾಕ್ ತೆಗೆದು ದೆಹಲಿಯಿಂದ ಕನ್ಯಾಕುಮಾರಿವರೆಗೆ ರಕ್ತ ಬಳಿ ಹರಿಸ್ತೀನಿ ಅಂತ ಹೇಳಿದೆ. ಒಂದ ರಾತ್ರಿ ತ್ರಿವಳಿ ತಲಾಕ್ ತೆಗೆದು ಹೋದ್ರೆ ಯಾವ ನಾಯಿನ ಬರಲಿಲ್ಲ ದೇಶದೊಳಗೆ. 30 ವರ್ಷದಿಂದ ಕಮ್ಯುನಿಸ್ಟ್ ಅಂತ 30 ವರ್ಷದಿಂದ ಸದ್ದಾಂ ಹುಸೇನ್ ಇದ್ದ ಪರಿಸ್ಥಿತಿ ಆಗೈತಿ. ಅವಾಗ ನಮ್ಮ ಭಾರತದ ಮುಸಲ್ಮಾನರು ಏನು ಹೇಳ್ತಿದ್ರು? ಲಾಂಗ್ ಲಿವ್ ಸದ್ದಾಂ ಹುಸೇನ್, ಲಾಂಗ್ ಲಿವ್ ಸದ್ದಾಂ ಹುಸೇನ್ ಅಂತೇಳಿ ಬನೇನ ಮೇಲೆ ಒಂದು ಫೋಟೋ ತಕೊಂಡು ಮೆಲ್ತಿದ್ರು. 20 ವರ್ಷದಿಂದ ನೋಡಿರ್ಬೇಕು ನೀವೆಲ್ಲ. ಯಾವ್ದಾರು ಮನ್ಯಾಗ ಗಂಡು ಹುಟ್ಟಂದ್ರೆ ತೊಗೊಂಡು ಬಂದು ನೀವು ಏನು ಮಾಡ ಸದ್ದಾಂ ಅಂತ ತೋರಿಸ್ತಿದ್ರಿ. ಅವನು ಹುಟ್ಟಿದ್ದೆ ನನ್ನ ಸದ್ದಾಂ ಹುಸೇನ್ ಏನು ಮಾಡಿದ್ರು? ಅಮೆರಿಕದವರು ನೆಲದಾಗ ಕೂತಿದ್ದ ಅಂದ್ಕೊಂಡು ಹಿಡ್ಕೊಂಡ್ಬಂದ್ರೆ ನಾಯಿಗೈತೆ. ಅವನು ಅಂಡರ್ದಾರ ಅವನ ಕಡೆನೂ ಹೊಡ್ಸಿದ್ರು. ಲೈವ್ ಟೆಲಿಕಾಸ್ಟ್ TV ನೋಡಿದ್ರೆ ನೀವು ಯಾವ ನಾಯಿನ ಬಗಳಲಿಲ್ಲ ದೇಶದೊಳಗೆ. ಕಿಸ್ಕಾಲ ಉಸ್ಕಾ ಭೈಸ್ ಯಾರು ಬಿನ್ ಲಾಡನ್ ಎಲ್ಲರೂ ಬಾಂಬ್ ಇಟ್ಟಿದ್ರೆ ಒಳಗೆ ಸುಮ್ಮನೆ ನಗಿಟ್ಟಿದ್ರು ಮಕ್ಕಳು. ಹೆಂಗಿತ್ತು ನೋಡಿ ನಮ್ಮ ಲಾಡನ್ ಅಂತೇಳಿ. ಲಾಡನ್ ಪರಿಸ್ಥಿತಿ ಏನಾಯ್ತು? ಅಫ್ಘಾನಿಸ್ತಾನದ ಬೌಡ್ರ್ ಒಳಗೆ ನೆಲದಾಗ ಹುಡ್ಕೊಂಡು ಕೂತಿದ್ದ. ಉಜ್ನಾಯಿ ತೊಗೊಂಡ್ಬಂದು ಒಂದು ಕೈ ಕಾಲ ಕೊಟ್ಟರೆ ದರ್ಗಾ ಮಾಡಿಬಿಡ್ಯಾಗ ಅಂತೇಳಿ ಸಮುದ್ರದೊಳಗೆ ಇನ್ನೊಂದು ಚೂರು ಮೊಸಳಿಗೆ ಹಾಕಿ ತಿನ್ಸಿದ್ರು ಅಮೆರಿಕದವ್ರು. ಅವಾಗ ಯಾವ ನಾಯಿ ಬದಲಿಲ್ಲ. ಅಕಸ್ಮಾತ್ ಈಗ ನರೇಂದ್ರ ಮೋದಿ ಅಂತ ಇರ್ಲಿಕ್ಕಂದ್ರೆ ಕಮ್ಯುನಿ ಒಳಗೆ ಈ ಕಮ್ಯುನಿಸ್ಟ್ ಅಂತಂದ ಇವನ್ ಲೆಕ್ಕದೊಳಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ನುಕ್ಸಾನ ಮಾಡ್ತಿದ್ರು. ಯಾವ ಕನ್ನಡ ಕೈ ನೋಡೋಣ. ದೇಶದ ಗೃಹ ಮಂತ್ರಿ ಹೇಳಿದ್ರು ಮರುದಿವಸ ಎಲ್ಲ ಪ್ರತಿಭಟನೆ ಬಂದ್. ಅದನ್ನ ನೋಡಿ ಕರ್ನಾಟಕ ನನಗೆ ಗೊತ್ತಿಲ್ಲ ಅನ್ನುವಂಥ ಗೃಹ ಮಂತ್ರಿನೂ ಹೇಳಿದ್ರು ನಾವು ನಿಗಾ ಇಡ್ತೀವಿ ಅಂತ. ಕೇಂದ್ರ ಹೇಳಿದ ಮೇಲೆ ನಿಗಾ ಹಿಡಿ ಬಿಡ್ರಿ. ಹಿಂದೂ ಸಮಾಜ ನಿಗಾ ಇಟ್ಟೈತಿ. ಹಿಂದೂ ಸಮಾಜ ಏನು ಅನ್ನೋದು ಗುಜರಾತ್ ಒಳಗೆ ತೋರಿಸಿ. ಅಕಸ್ಮಾತ್ ಗುಜರಾತ್ ಒಳಗೆ ಹಿಂದೂ ಸಮಾಜ ರಿಯಾಕ್ಷನ್ ಮಾಡ್ಲಿಕ್ಕಂದ್ರೆ ಈ ಪ್ರಯೋಗ ಇಡೀ ದೇಶಾದ್ಯಂತ ಮಾಡೋರಿದ್ರು ಅವರು. ಆ ಪ್ರಯೋಗ ಅಲ್ಲಿಂದನೇ ಚಾಲೂ ಮಾಡಿದ್ರು. ಯಾಕಂದ್ರೆ ಭಿನ್ನ ಮತಾಂತರ ಆಗಿ ಅಲ್ಲಿಂದನೇ ದೇಶ ಕಬಳಿಸಿದ್ದ. ಅದೇ ಗುಜರಾತ್ ಭೂಮಿ ಒಳಗೆ ಇನ್ನೊಂದು 58 ಜನ ಕರಸೇವಕರನ್ನು ಸುಟ್ಟು ಕರಕಲಾಗಿರುವಂತಹ ಕರಸೇವಕರ ಸುಟ್ಟ ಮೇಲೆ ಗುಜರಾತ್ ಸುಮ್ಮಕೊಂಡಿರಲಿಲ್ಲ. ಅದಕ್ಕೆ ಲೆಕ್ಕ ಇಲ್ಲ. ಅಷ್ಟೊಂದು ಪ್ರತಿಕ್ರಿಯೆ ಮಾಡಿ ಅವತ್ತು ಸುಮ್ಮನೆ ಅವ್ರು ಹಿಂದೂ ಸಮಾಜ ಕಾಲು ಹಂಚಿದ್ದಂಗೆ. ನೀವು ಕಿಟ್ಟು ಹಾರಿಸಿದ್ರು 4 ರೊಟ್ಟಿ ಬೇಯಿಸಕ್ಕೆ ಸಾಧ್ಯ ಐತೆ. ಅಷ್ಟು ಗರಂ ಮಾತಂದ್ರೆ ಆರೋದಿಲ್ಲ. ಅದು ಹಿಂದೂ ಸಮಾಜ ಅಂತ ಎತ್ತರ ಘಟೋದ್ಗಜ ಭೀತರ ಕುಂಭಕರ್ಣ ಅಂತ ಸಮಾಜಕ್ಕೆ ಅನುಕೂಲಂತ ಸ್ಥಿತಿ ಬರಬಾರ್ದು. ಯಾಕಂದ್ರೆ ನಾವು ಜಾಗೃತ ಆಗ್ಲಿಕ್ಕಂದ್ರೆ ಈಗ ಏನು 2-3 ಜಿಲ್ಲೆಗಳ ಅಲ್ಪಸಂಖ್ಯಾತರಾಗಿ ಲವ್ ಜಿಹಾದ್ ಹೆಸರ ಮೇಲೆ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗಕತ್ತಾರೆ, ಅತ್ಯಾಚಾರ ಮಾಡಾಕತ್ತಾರೆ, ಬ್ಲ್ಯಾಕ್ ಮೇಲ್ ಮಾಡಾಕತ್ತಾರೆ, ಮತಾಂತರ ಮಾಡಾಕತ್ತಾರೆ. ಇದನ್ನು ತಡೆಯುವಂತ ಸಾಮರ್ಥ್ಯ ನಮ್ಮಲ್ಲಿಂದ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ಹುಡುಗಿ ಹೋದ್ರೆ ಏನಾಗ್ತದೆ ಅಂತೇಳಿ ತಂದೆ ನಾವು ಒಂದು ಕೊಡ ತಗೊಂಡು ತಲೆ ಮ್ಯಾಗ ಹಾಕೊಂಡು ನಾನು ಹುಟ್ಟಿಲ್ಲ ಅಂತೇಳಿ ಜಾರ್ಕೊಂಡ್ಬಿಡ್ತಾನೆ. ನಾನು ಹುಟ್ಟಿಲ್ಲ ಅಂತ ಜಾರ್ಕೊಂಡ್ಬಿಟ್ರೆ ಇಲ್ಲಿ 3 ಮೈನಸ್ ಆಗ್ತಾವಲ್ಲ, 7 ಪ್ಲಸ್ ಆಗ್ತಾವ. ಇಲ್ಲಿದ್ರೆ 2 ಅಡಿ ಇರ್ತೈತಿ ಪ್ಲಸ್ ಹಾಕೋಬೇಕು, 3 ಪ್ಲಸ್ ಆಗ್ತಾವ. ಹಿಂದೂಗಳು ಅಲ್ಲಿ ಹೋಗಿ 6 ಅಡಿ ತಳ ಹಾಕೋಬೇಕು, 7 ಪ್ಲಸ್ ಆಗ್ತಾವ. ಇಲ್ಲಿ 3 ಮೈನಸ್ ಆದ 7 ಪ್ಲಸ್ 10 ಮಂದಿ ಶತ್ರುಗಳು ಹುಡ್ತಾರೆ. ಎಂಥ ಶತ್ರುಗಳಂದ್ರೆ ನಾಳೆ ನಮ್ಮ ಅಣ್ಣನ ಮಕ್ಕಳಿಗೆ ತಂಗಿ ಮಕ್ಕಳಿಗೆ ಕಲ್ಲದು ಅಂತ ಹುಟ್ಟತಾವ. ಅದೇ ಧರ್ಮಗೆ ಕಲ್ಲದು ನಮ್ಮ ತಂಗಿ ಹೊಟ್ಟೆಗೆ ಹೋಗ್ತಾವ. ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. 20 ವರ್ಷದಿಂದ ಏನಿತ್ತು, ಯಾವ ಹಿಂದೂ ಹುಡುಗಿ ಮದುವೆ ಆಗ್ತಾನೋ ಅವ್ನು ಬಾಲಿವುಡ್ ಹೀರೋ.
ಶಾರುಖ್ ಖಾನ್ ಮದುವೆಗೆ ಗೌರಿ ಮಕ್ಕಳು ಗಣೇಶ ಆಗ್ಬೇಕಾಗಿತ್ತು, ಖಾನ್ಗಳು ಯಾಕಂದ್ರು ಹೊಲ ನಮ್ದು ಬೆಳೆ ಅವ್ರ ಮನೆಗಳು, ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. ಅಮೀರ್ ಖಾನ್ 3 ಹಿಂದೂಗಳಿಗೆ ಮದುವೆ ಆಗ್ಯಾನ, ನಾವು ನಮ್ಮ ಹೀರೋ ಇರ್ಫಾನ್ ಪಠಾಣ್ ಹಿಂದೂ ಹುಡುಗಿ ಮದುವೆ ಆಗ್ಯಾನ, ಮೊಹಮ್ಮದ್ ಕೈಫ್ ಹಿಂದೂ ಹುಡುಗಿ ಮದುವೆ ಆಗ್ಯಾನ, ಅಜರುದ್ದೀನ್ ಹಿಂದೂ ಹುಡುಗಿ ಮದುವೆ ಆಗ್ಯಾನ. ಇವರೆಲ್ಲ ಹೀರೋಗಳು. ಇವ್ರಿಗೆ ಒಂದೊಂದು ಪಿಕ್ಚರ್ ಮಾಡಕ್ಕೆ 300 ಕೋಟಿ ರೂಪಾಯಿ ಕೊಡ್ತಿದ್ರವ. ಇವತ್ತು ಸಮಾಜ ಜಾಗೃತಿ ಪಿಕ್ಚರ್ ಯಾರು ನೋಡೋರು? ಶಾಂಪೂ, ಹಾರ್ಪಿಟ್ಟ, ಪಿನಾಯಿಲ್ ಅಡ್ವರ್ಟೈಸ್ ಮಾಡಿ ಜೀವನ ಮಾಡಕತ್ತಾವ. ಯಾಕಂದ್ರೆ ಹಿಂದೂ ಸಮಾಜ ಜಾಗೃತಿ ಆಗೀನಿ. ಹಿಂದೂ ಸಮಾಜ ಜಾಗೃತಿ ಆದರೆ ಏನು ಬೇಕಾಗಿ ಮಾಡಕ್ಕೆ ಸಾಧ್ಯ. ಅದನ್ನು ಡಾಕ್ಟರ್ಗೆ ಅವರು ಕಂಡುಹಿಡಿದ್ರು. ಕಾಂಗ್ರೆಸ್ನೊಳಗೂ ಕೆಲಸ ಮಾಡಿದ್ರು, ಕ್ರಾಂತಿಕಾರಿಗಳ ಜೊತೆನೂ ಕೆಲಸ ಮಾಡಿದ್ರು. ಆದ್ರೆ 700 ವರ್ಷಗಳ ಕಾಲ ಮುಸಲ್ಮಾನರು ನಮ್ಮನ್ನು ದಬ್ಬಾಳಿಕೆ ಮಾಡಿದ್ರು, 200 ವರ್ಷ ಬ್ರಿಟಿಷರು ದಬ್ಬಾಳಿಕೆ ಮಾಡಿದ್ರು. ಇನ್ನು 10 ವರ್ಷ 20 ವರ್ಷ ಸ್ವಾತಂತ್ರ್ಯ ಸಿಗ್ತೈತಿ. ಸಿಕ್ಕ ಮ್ಯಾಗ ಗುಲಾಮರಾಗಂಗಿಲ್ಲ, ನನಗೆ ಏನು ಗ್ಯಾರಂಟಿ? ಅದಕ್ಕೆ ಡಾಕ್ಟರ್ ಯೋಚನೆ ಮಾಡಿದ್ರು, ನಿತ್ಯ ನಿರಂತರ. ಏನು ಶಂಕರಾಚಾರ್ಯ ಮಾಡಿದ್ರು, ಅದರ ಮುಂದುವರೆದ ಭಾಗ ಚಾಣಕ್ಯ ಮಾಡಿದ್ರು, ಅದರ ಮುಂದುವರೆದ ಭಾಗ ಶಿವಾಜಿ ಮಾಡಿದ್ರು, ಅದರ ಮುಂದುವರೆದ ಭಾಗ ವಿವೇಕಾನಂದರು ಮಾಡಿದ್ರು, ಅದರ ಮುಂದುವರೆದ ಭಾಗವನ್ನು ಡಾಕ್ಟರ್ ಹೆಡ್ಗೇವಾರ್ ಮಾಡಿದ್ರು. ಶಾಶ್ವತವಾಗಿ ಸಮಾಜ ಜಾಗೃತಿ ಆಗಬೇಕಾದ್ರೆ ವ್ಯಕ್ತಿ ನಿರ್ಮಾಣ ಆಗಬೇಕು. ಅಂಥ ವ್ಯಕ್ತಿಗಳು ದೇಶಭಕ್ತರು ಹೆಚ್ಚಾದ್ರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ. ಪ್ರತಿ ಸಲ ನಾವು ಹೋರಾಟಗಳು, ಯುದ್ಧ ಮಾಡೋದು, ಸ್ವಾತಂತ್ರ್ಯ ತಗೊಳ್ಳೋದು, ಮುಸುಲ್ರು ನೋಡಿಸಿದ್ವಿ, ಯವನರು, ಫ್ರೆಂಚ್ ಎಲ್ಲರೂ ಹಿಂಗೆ ಮಿಡಿಸಿ ಹಿಂಗೆ ಎಲ್ಲರೂ ಓಡಿಸಿದ್ವಿ. ಅದ್ರ ಮತ್ತೆ ಮತ್ತೊಬ್ಬರು ಬರೋಂಗಿಲ್ಲ, ನಾಕೆ ಏನು ಗ್ಯಾರಂಟಿ? ಅದಕ್ಕೆ ನಮ್ಮದೇ ಆದಂಥ ಫ್ಯಾಕ್ಟ್ರಿ ಒಳಗೆ ಒಳ್ಳೆ ವ್ಯಕ್ತಿ ನಿರ್ಮಾಣ ಮಾಡೋಣ ಅಂತೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದೆ. ಆ ಸಂಘದ ಪರಿಣಾಮದಿಂದ ಇವತ್ತು ಜಗತ್ತಿನೊಳಗೆ ಹಿಂದೂ ಅನ್ನುವಂಥದ್ದು ಒಂದು ದೊಡ್ಡ ವಾತಾವರಣ ನಿರ್ಮಾಣ ಆಗಿದೆ. 20 ವರ್ಷದಿಂದ ಭಾರತದ ಪ್ರಧಾನಿ ಬೇರೆ ದೇಶಕ್ಕೆ ಹೋದ್ರೆ ಒಂದು ಪ್ಯೂಣನ್ನು ಕಳಿಸ್ತಿದ್ರು, ಅಂಬಾಸೆಡರ್ ಕಾರ್ ಕೊಟ್ಟು ಅಲ್ಲಿ ಬಂದ ನೋಡಿ ಭಾರತದ ಬಿಕಾರಿ ಕರ್ಕೊಂಬ. ಇವತ್ತು ಹಂಗಿಲ್ಲ. ಭಾರತದ ಸ್ವಯಂ ಸೇವಕ ಪ್ರಧಾನಿ ಹೋದ್ನಂದ್ರೆ ವೈಟ್ ಹೌಸ್ನಿಂದ ರಕ್ತ ಗಂಬಳಿ ಹಾಕಿ ನಿಲ್ತಾರೆ. LED ಒಳಗೆ ಕ್ಯಾಪ್ಚರ್ ಆಗೋದಿಲ್ಲ, ಅಷ್ಟು ಜನ ಸೇರ್ತಾರೆ. ಮೋದಿ 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 ಅಂತ ಒಳಗೊಳಗೆ ಅವ್ರಿಗೆ ಸಂಕಟ ಆದರೂ ನಗತ್ತಿರ್ತಾರೆ ಬೇರೆ ದೇಶದವ್ರು. ಏನು ಮಾಡೋದು? ಜನಾನುರಾಗಿ ಅದ, ನಂಬರ್ 1 ನನ್ನ ಟಾಪ್ ಅದ. ನಾವು ಎಲ್ಲಿ ತಯಾರಾದ? ಅದೇ ಕಬಡ್ಡಿ ಆಟ, ಅದ ಧ್ವಜ, ಅದ ನಮಸ್ತೆ ಸದಾವತ್ತಲ್ಲಿ, ಅದೇ ಭಾರತ್ ಮಾತಾಕಿ ಜೈ ಒಳಗೆ ತಯಾರಾದ. ಇವತ್ತು 20 ರಾಜ್ಯದೊಳಗೆ ಮುಖ್ಯಮಂತ್ರಿಗಳಾಗ್ಯಾರ, 8 ರಾಜ್ಯದೊಳಗೆ ರಾಜ್ಯಪಾಲರಾಗ್ಯಾರ, ರಾಷ್ಟ್ರಪತಿ ಆಗಿ ಹೋದ್ರು, ಪ್ರಧಾನಿ ಆಗಿ ಹೋದ್ರು, ಕ್ಯಾಬಿನೆಟ್ನೊಳಗೆ 20 ಮಂದಿ ಅವರ ಸ್ವಯಂ ಸೇವಕರು ಅದ. ಇದರಂತ ಸಂಘ ರಾಜಕೀಯ ಮಾಡ್ಬೇಕಂತಲ್ಲ, ಸ್ವಯಂ ಸೇವಕ ಎಲ್ಲವನ್ನೂ ಮಾಡ್ಬೋದು. ಅವತ್ತು ಡಾಕ್ಟರ್ ಹೆಡ್ಗೇವಾರ್ ಸಂಘ ಕುಚ್ ನೈ ಕರ್ತಾ, ಸ್ವಯಂ ಸೇವಕ ಸಬ್ ಕುಚ್ ಕರ್ ಸಕ್ತಾ ಹೈ. ಸಂಘ ಏನು ಮಾಡೋದಿಲ್ಲ, ವ್ಯಕ್ತಿ ನಿರ್ಮಾಣ ಮಾತ್ರ ಮಾಡ್ತಾನ. ವ್ಯಕ್ತಿಗೆ ಏನು ಬೇಕಾದ್ ಮಾಡಿದ್ರು ಒಳ್ಳೆಯದ ಮಾಡ್ತಾನ ಅನ್ನೋ ನಂಬಿಕೆ, ಕೌಟುಂಬಿಕ ಆಧಾರದ ಮೇಲೆ ಸಂಘದ ಜೀವನ ಪದ್ಧತಿ ಇದೆ. ಸಂಘ ಯಾವುದೇ ಐದೊಳಗೆ ಲಾಜಿನೊಳಗೆ ಉಳ್ಕೊಳ್ಳಂಗಿಲ್ಲ. ಸಂಘದ ಪ್ರಚಾರಕರು ಬಂದ್ರೆ ನಮ್ಮ ಮನೆ ಒಳಗೆ ಇದ್ದದ್ದು ಊಟ ಮಾಡ್ಕೊಂಡು ನಮ್ಮ ಮನೆ ಒಳಗೆ ಇರ್ತಾರೆ. ಆ ಮನಿನ ಸಂಘವಾಗಿ ಪರಿವರ್ತನೆ ಮಾಡ್ತಾರೆ. ಆ ಮನೆಯ ಹಿಂದೂ ಕೇಂದ್ರವಾಗಿ ಪರಿವರ್ತನೆ ಮಾಡ್ತಾರೆ. ಹಿಂದುತ್ವದ ಕೊನೆ ಘಟಕ ಯಾವುದು ಅಂದ್ರೆ ಕುಟುಂಬ. ಆ ಕುಟುಂಬದಿಂದ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದ್ದು, ಆ ಕುಟುಂಬದಿಂದ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು, ಆ ಕುಟುಂಬದಿಂದ ಮಹಾತ್ಮ ಗಾಂಧಿ ಅಂತವ್ರು ಹುಟ್ಟಿದ್ದು, ಆ ಕುಟುಂಬದಿಂದ ಸುಭಾಷ್ ಚಂದ್ರ ಬೋಸ್ ಅಂತವ್ರು ಹುಟ್ಟಿದ್ದು, ಚಂದ್ರಶೇಖರ್ ಆಜಾದ್, ರಾಜೀವ್, ಸುಖದೇವ್ ಸಾವರ್ಕರ್ ಅಂತವ್ರು ಹುಟ್ಟಿದ್ದು. ಅದಕ್ಕೆ ಕುಟುಂಬಗಳ ಗಟ್ಟಿ ಆಗ್ಬೇಕು. ಇವತ್ತು ಕುಟುಂಬಗಳು ಹೊಡಿತಾ ಇವೆ. ಅದಕ್ಕೋಸ್ಕರ ಸಂಘ ಈ ಪಂಚ ಪರಿವರ್ತನೆ ಯೋಜನೆಯನ್ನು ಇಟ್ಕೊಂಡು ಸಮಾಜ ಜಾಗೃತಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಲವ್ ಜಿಹಾದ್ ಹೆಸರ ಮೇಲೆ ಹಿಂದೂ ಹೆಣ್ಮಕ್ಳು ಎಷ್ಟು 1 ವರ್ಷಕ್ಕೆ 3.5 ಲಕ್ಷ ಹಿಂದೂ ಹೆಣ್ಮಕ್ಳು ಉಂಟಾರೆ 1 ವರ್ಷಕ್ಕೆ. ಅದು ಪೊಲೀಸ್ ಸ್ಟೇಷನ್ದೊಳಗೆ ಇಡೀ ದೇಶದೊಳಗೆ FIR ಆಗಿ ಪೊಲೀಸ್ ಸ್ಟೇಷನ್ದೊಳಗೆ ತಾಯಿ ತಂದೆ ಎದಿ ಒದ್ದು ಮುಸಲ್ಮಾನರು ಕೂಡ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಆಗ್ತಿದ್ರು? ನಾವು ಹೆಣ್ಣು ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ, ಕೊಟ್ಟರೆ ಎಲ್ಲ ಪರ್ಸ್ನಾಗ ಪಾಟಿ ಚೀಲಿಗೆ ಇಟ್ಕೊತಾಳೆ, ಮೊಬೈಲ್ ಕೈ ಹಿಡ್ಕೊತಾವೆ. ಏನೋ ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಗಂಡು ಹುಡುಗರು ಜೇಬ್ನಾಗ ಇಟ್ಕೊತಾವೆ, ಏನೋ ಹುಡುಗರು ಕೈ ಹಿಡ್ಕೊಂಡಾಗ. ಅವಶ್ಯಕತೆ ಇದ್ರೆ ಮೊಬೈಲ್ ಇರಲಿ, ಮನೆಯಾಗಿ ಊಟ ಮಾಡ್ತಾಳ ಇಲ್ಲ, ಅದಕ್ಕೆ ಲಾಕ್ ಹೋಗೋದು, ಬೈಕ್ ನಾನು ಎತ್ತು ಹೋಗೋದು, ಯಾವ ಬಂದು ಕೊಡ್ಲಿಕ್ಕೆ ನೀ ಎತ್ತಬೇಡ ನಾ ಎತ್ತೀನಿ ಅನ್ನೋದು. ಇದು ಯಾಕಂತ ಅವಶ್ಯಕತೆ ಏನೈತೆ? ಇದೆಲ್ಲ ಯಾಕೆ ಆಕೈತಂದ್ರೆ ಇದನ್ನೆಲ್ಲ ಮಾಡಿ ನಾವು ತಂದೆ ತಾಯಿ ಆಗೈತಿ. ಮಕ್ಕಳನ್ನ ಅಬ್ಸರ್ವ್ ಮಾಡಕ್ಕೆ ನಮಗೆ ಟೈಮೇ ಇರಂಗಿಲ್ಲ. ತಾಯಿ ಸೀರಿಯಲ್ ನೋಡ್ತಿರ್ತಾಳು, ತಂದೆ ಊರು ಸವಾರಿ ಮಾಡ್ತಿರ್ತಾನು. ಅದು ಫೋನ್ಯಾಗ ಮಾತಾಡ್ತಿರ್ತೈತಿ, ನಾಳೆನಾಗ ಹೋಗಿ ಮಾತಾಡೋದು ತಾಯಿನೇ ಹೇಳ್ತಾಳೆ ಸೀರಿಯಲ್ ಕೆಡ್ತಕ್ಕಂಥದ್ದು. ಅದು ರಾಮನ ಕೂಡ ಮಾತಾಡ್ತಿತ್ತು, ರೈಮನ ಕೂಡ ಮಾತಾಡ್ತಿತ್ತು, ಗಬರ ಇರಂಗಿಲ್ಲ. ನಾಳೆ ಹೋಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ. ಅವ್ರ ಪೊಲೀಸರು ಇಂಥ ಮಕ್ಕಳು ಆಡಿದ್ರೆ ಯಾಕಂದ್ರೆ ಆಡಿದ್ರೆ ಅಂತ, ನೀನು ಸುದ್ದಿಲ್ಲ ಏನು ಅವ್ರು ಸುದ್ದಿಲ್ಲ ಅಂತ ಅವ್ರು ಒಳಗೆ ನಡ್ತಿರ್ತಾರೆ. ಹುಡುಗಿಗೆ ಎಷ್ಟು ವಯಸ್ಸಾಗ್ಯಾವ ಕೇಳ್ತಾರೆ, 18ರಿಗೆ, ಹುಡುಗಿಗೆ 21ರಿಗೆ. ಆತ ನಾವು ಪುರೋಹಿತರಾಗಿ ಮದುವೆ ಮಾಡಿಬಿಡ್ತು, ತಾಳಿ ತೊಗೊಂಬರಿ ಅಂತ ಹೇಳ್ತಾರೆ. ನಮ್ಮ ಕಾನೂನು ಹಂಗೆ ಹೇಳ್ತೇವೆ.
18 ವರ್ಷ ಹುಡುಗಿಗೆ ಆಗಿರ್ಬೇಕು, 21 ಹುಡುಗಿಗೆ ಆಗಿರ್ಬೇಕು, ಯಾರು ಬೇಕಾದ್ರೂ ಮದುವೆ ಆಗ್ಬೋದು. ತಂದೆ ತಾಯಿ 20 ವರ್ಷ ಸಾಕಿದ್ದು ಲೆಕ್ಕಕ್ಕೆ ಇಲ್ಲ. ಪೊಲೀಸರು ನಿಂತು ಪುರೋಹಿತ ಮಾಡಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸಮಾಜ ನಾವು ಜಾಗೃತಿ ಮಾಡಬೇಕು. ಸಮಾಜ ಕಾನೂನು ಏನಿಲ್ಲ ಕಾನೂನ ಮಾಡ್ಬೇಕು, ಸಮಾಜ ಮಾಡಕ್ ಆಗೋದಿಲ್ಲ. ಸತ್ಯ ಸುಳ್ಳಿನ ಮೇಲೆ ಧರ್ಮ ಇದೆ. ಅಕಸ್ಮಾತ್ ಧರ್ಮಕ್ಕೆ ಜಯ ಆಗಂಗಿದ್ರೆ ಒಂದು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ. ರಾಮನು ಇದು ಕರ್ಣ ಸೊಂಟ ಮುರಿಸ್ತಾನ ಕೃಷ್ಣ, ಹಡಿ ಅವನು ಸೊಂಟ ಮುರಿ, ಅಧರ್ಮದ ಮಾರ್ಗದೊಳಗ ಅವ್ನು ನಾಲಾಯಕ ಇರಾಕ ನಾಲಾಯಕ ಮುರಿ ಸೊಂಟ ಅಂತ ಹೇಳ್ತಾನೆ. ಗಾಲಿ ಸಿಕ್ಕಾಗ ಹೊಡೆದು ಮುಗಿತಾನೆ. ದುರ್ಯೋಧನ ಹೊಡಿ ಸೊಂಟ ಹೊಡೆದು ಮುರಿದೋಗಿ ಅವನು ಅಧರ್ಮದೊಳಗಲ್ಲ, ಕೀಚಕನ ಸೇರಿ ಹೋಗಿ ಇಂಥ ಪಂಟ ಮಾಡಿ ಅಂತ ಹೇಳ್ತಾನೆ ಕೃಷ್ಣ. ಅಂಥ ಚಿರಂಜೀವಿ ಭೀಷ್ಮ ಶ್ರೀಕಂಠನ ಮುಂದೆ ಅವನ ಒಳ್ಳೆ ನಾಚಿನಾಗಿ ಮಲಗಿಸ್ತಾರೆ. ಅಂಥ ಶಂಕರಾಚಾರ್ಯ ದ್ರೋಣಾಚಾರ್ಯ ಎಲ್ಲರಿಗೂ ಯುದ್ಧ ಕಲಿತು ಅವನು ಮಲಗಿಸ್ತಾರೆ. ಧರ್ಮ ಸಂಸ್ಥಾಪನೆಗೆ ಧರ್ಮ ಉಳಿತೈತೆ ಅನ್ನಕ್ಕೆ ಒಂದು ಸುಳ್ಳು ಹೇಳಿದರೆ ತಪ್ಪಿಲ್ಲ. ಸತ್ಯವನ್ನು ಹೇಳಿ ಧರ್ಮ ನಾಶ ಮಾಡೋಕ್ಕಿಂತ ಒಂದು ಸುಳ್ಳನ್ನು ಹೇಳಿ ಧರ್ಮ ಉಳಿಸೋದೇ ಶ್ರೇಷ್ಠ. ಎಲ್ಲದರ ಮೇಲಿರೋ ಧರ್ಮ. ಧರ್ಮ ಅನ್ನೋದು ಯಾವುದಾದ್ರೆ ಇದು ಧರ್ಮ ಮಾತ್ರ ಇಸ್ಲಾಂ ಧರ್ಮ ಅಂತ ಅನ್ಕೋಬೇಡ್ರಿ ನೀವು. ನಿನ್ನೆ ಮೊನ್ನೆ ಹುಟ್ಟಿದ 1400 ವರ್ಷ ನಮ್ಮ ಸಮಯ ಹೆಂಗಾಕೈತೆ? 50 ವರ್ಷದ ಜೊತೆ 50,000 ವರ್ಷದ ಜೊತೆ 2,500 ಹಿಂದೆ ಹುಟ್ಟಿದ ಕ್ರೈಸ್ತ ಮತ್ತು 50,000 ವರ್ಷದ ಜೊತೆ ಹೆಂಗೆ ಸಮಾನ ಆಕತಿ? ಎಲ್ಲ ಧರ್ಮ ಸಮ, ಎಲ್ಲ ಧರ್ಮ ಒಂದೇ ಹೇಳ್ತಾವ ಅಂತ ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತೀವಿ? ಎಲ್ಲ ಧರ್ಮ ಒಂದೇ ಹೇಳ್ತಿದ್ರು ಅಂದ್ರೆ ದೇವನೊಬ್ಬ ನಾಮ ಹಲವತ್ತು ಮಸೀದಿಯೊಳಗೆ ಹೇಳಿ ನೋಡೋಣ. ನಾವು ಹೇಳ್ತೇವೆ ದೇವನೊಬ್ಬ ನಾಮ ಹಲವು. 33 ಕೋಟಿ ಒಳಗೆ ಎಷ್ಟು ಅಲ್ಲ ನಮಗೆ ವಾಚ್ಯಕ್ಕೆ ಆಗೋದಿಲ್ಲ. ಆದ್ರೆ ನೀವು ಯಾಕೆ ಬೆರೀತಾ ಇಲ್ಲ? ನಮ್ಮ ಜೊತೆ ಜೈನರು ಬೆರ್ತಾರೋ, ಬೌದ್ಧರು ಬೆರ್ತಾರೋ, ಸಿಖ್ರು ಬೆರ್ತಾರೋ, ಪಾರ್ಸಿಗಳು ಬೆರ್ತಾರೋ, ಯಹೂದಿಗಳು ಬೆರ್ತಾರೋ. ನಮ್ಮೊಳಗೆ ಇವತ್ತು ಹಚ್ಕೋತೀವಿ, ಕುಂಕುಮ ಹಚ್ಕೋತೀವಿ, ಆಟ ಹಚ್ಕೋತೀವಿ, ಓಟ್ ಹಚ್ಕೋತೀವಿ, ಏನು ಹಚ್ಕೊಳಂಗಿಲ್ಲ, ಭಂಡಾರ ಹಚ್ಕೋತೀವಿ. ಆದ್ರೂ ನಾವೆಲ್ಲರೂ ಅಂಟಾಮ್ರಗತಿ ಇದೆ ಇಲ್ಲ. ಕ್ರಿಶ್ಚಿಯನ್ರು ಮುಸಲ್ಮಾನರು ಯಾಕೆ ಅಂಟಾಮ್ರಗತಿ ಇರಂಗಿಲ್ಲ? ನಮಗೆ ಹುಟ್ಟಿದ್ದು ನಮಗೆ ಉಲ್ಟಾ ಮಾಡೋದು ಸಿಟ್ಟು ಬರಂಗಿಲ್ಲ. ಐದತ್ತಿಲ್ಲ ನಮಗೆ ಹುಟ್ಟಿದ ಮಗ ಅಪ್ಪ ಹೊಳೆ ಮಾತಾಡ್ರೆ ಮಗನ ನಾನು ಹುಟ್ಟಿದ ನನಗೆ ಮಾತಾಡ್ತೀನಿ ಅಂತಾರಿಲ್ಲ. ಇವತ್ತು ಪಾಕಿಸ್ತಾನ ನಿಮ್ಮ ಅಪ್ಪ ಯಾರಂತ ಕೇಳಿಲ್ಲ, ಭಾರತ ಅಂತ ಹೇಳ್ಬೇಕು. ಪಾಕಿಸ್ತಾನಕ್ಕೆ ನಿಮ್ಮ ತಂದೆ ಯಾರು ಅಂತ ಕೇಳಿದ್ರೆ ಭಾರತ ಅಂತ ಹೇಳ್ಬೇಕು. ಅಂದ್ರೆ ತಾಯಿ ತಂದೆ ಬಗ್ಗೆ ಗೌರವವಿಲ್ಲ ಒಂದು ದೇಶ ಹಂಗಾಗಕ್ಕೆ ಸಾಧ್ಯ ಐತಿ? ಇವತ್ತು ಭಿಕ್ಷೆ ಬೇಡುವಂಥ ಸ್ಥಿತಿ ನಿರ್ಮಾಣ ಆಗೈತಿ. ನಾಳೆ ಪೇಪರ್ಗಳು ನಾಳೆ ಬ್ಯಾಸ್ಗಿ ಒಳಗೆ ಸಿಂಧು ನದಿ ಕಟ್ ಮಾಡ್ಯಾರ. ಟಿಶ್ಯೂ ಪೇಪರ್ ಬೇಕು ಇವ್ರಿಗೆ ತಿನ್ನಾಕ ಉಣ್ಣಾಕ ಒರೆಸ್ಕೊಳಕ್ಕೆ. ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಾಗಿದೆ ಅಂದ್ರೆ ಸಂಘದ ಗರಡಿ ಒಳಗೆ ಬೆಳೆದವ್ರು ಆಯ್ಕಟ್ಟಿನ ಜಾಗದೊಳಗೆ ಕೂತಾರೆ. ಅದರ ಪರಿಣಾಮದಲ್ಲಿ ಇವತ್ತು ನಾಯಿಗಟ್ಟೆ ಕೂತಾರೆ. ಯಾವಾಗಿತ್ತು ಖಿಲಾಫತ್ ಆಂದೋಲನೊಳಗೆ ಎಷ್ಟು ಮಂದಿನ ಕೊಂದ್ರವ್ರು ನಮಗೆ? ಯಾವುದೋ ಡೆನ್ಮಾರ್ಕ್ದೊಳಗೆ ವ್ಯಂಗ್ಯ ಚಿತ್ರ ತೆಗೆದಿದ್ರು. ಮೊಹಮ್ಮದ್ ಪೈಗಂಬರ್ ಚಿತ್ರ ತೆಗೆದು ಅವ್ನ ತಲೆಗೆ ಒಂದು ರುಮಾಲ್ ಸುತ್ತ ಒಂದು ಬಾಂಬ್ ಇಟ್ಟಿದ್ರು. ಡೆನ್ಮಾರ್ಕ್ದೊಳಗೆ ತೆಗೆದ ಚಿತ್ರದೊಳಗೆ ಭಾರತದೊಳಗೆ ಗಲಾಟೆ ಎಬ್ಸಿದ್ರು. ಯಾವುದೋ ಮೊಹಮ್ಮದ್ ಇಡಿಯಟ್ ಪರ್ಸನಲ್ ಕತಿ ಬರೆದಿದ್ದ. ಅದನ್ನ ಹಿಡ್ಕೊಂಡು ದೇಶದೊಳಗೆಲ್ಲ ಲೂಟಿ ಮಾಡಿದ್ರು. ಆದ್ರೆ ಕಮ್ಯುನಿಸ್ಟ್ ಹತ್ತಾಗ ಲೂಟಿ ಮಾಡಕ್ಕೆ ಬರಕ್ಕೆ ದಮ್ಮಿಲ್ಲ. ಯಾಕಂದ್ರೆ ಸಂಘದ ಸ್ವಯಂ ಸೇವಕರ ಆಯ್ಕೆ ಜಾಗ ಅದನ್ನ ಕಲಿಸಿದ್ರು ಡಾಕ್ಟರ್ ಅಡಿಗೆ. ಇವತ್ತು ಸಂಘ ಏನ್ ಮಾಡಿದ್ವಿ? ಬಡಿಗೆ ಹಿಡ್ಕೊಂಡು ಅಡ್ಡಾಡಿದ್ರು. ದೇಶ ಉದ್ಧಾರ ಆಗ್ತೈತೇನೆ ಅಂತ ಕೆಲವೊಂದು ಮಾತಾಡ್ತಾವ. ಅವು ಕುರುಡ್ರ ಆಣಿ ನೋಡಿದಾಗ ಅಷ್ಟ. ಒಳಗೆ ಹೋಗ್ತು ನೋಡಿ ಬರ್ರಿ. ನಮ್ಮಲ್ಲಿ 1 ತಿಂಗಳು ಬರೀ 2 ತಿಂಗಳು ಎಮರ್ಜೆನ್ಸಿ ಒಳಗೆ ತುರ್ತು ಪರಿಸ್ಥಿತಿ ಒಳಗೆ ನೆಹರು ಏನ್ ಮಾಡಿದ್ರು? ಸುಳ್ಳು ಆರೋಪ ಮಾಡಿಸಿ ಒಳಗೆ ಹೋಗಿದ್ರು. ನಮ್ಮನ್ನು ಗಾಂಧಿ ಹತ್ಯೆ ಬಂದಾರೆ, ಗಾಂಧಿ ಹತ್ಯೆ ಮಾಡ್ಯಾರ. ಕೋರ್ಟ್ನೊಳಗೆ ನಿರ್ದೋಷ ಆಗಿದೆ ನಾವು. ಅವಾಗ ಏನು ಹೇಳಿದ್ರು? ಹಿಂದೂ ಭಗವದ್ ಧ್ವಜ ಹಾರ್ಸಕ್ಕೆ 1 ಇಂಚು ಜಾಗ ಕೊಡಂಗಿಲ್ಲ. ಅಕಸ್ಮಾತ್ ನನ್ನ ಸೈನ್ಯಕ್ಕೆ ಸಾಲಿಲ್ಲ ಅಂದ್ರೆ ಬೇರೆ ದೇಶದ ಸೈನ್ಯ ತಂದು RSS ಮುಗಿಸ್ತೀನಿ ಅಂತ ಹೇಳಿದ್ರು. ಕತ್ತಿ ಅಂತ ಹೇಳಿರ್ಬೇಕಾದ್ರೆ ನಾನು ಹಿಂದೂ ಅಂತ ಕರಿಬೇಡ್ರಿ ಅಂತ ಹೇಳಿದ್ರು ಮೊದಲ ಪ್ರಧಾನಿ. ಐ ಆಮ್ ಎಕ್ಸಿಡೆಂಟ್ಲಿ ಹಿಂದೂ ಅಂತ ಹೇಳಿದ್ರು. ಆ ಆಕ್ಸಿಡೆಂಟ್ ಎಲ್ಲಿ ಆಗಿತ್ತು ಆ ಭಗವಂತನಿಗೆ ಗೊತ್ತು. ಅಂದ್ರೆ ಮೊದಲು ದೇಶದ ಪ್ರಧಾನಿ ಇಷ್ಟು ದ್ವೇಷ ಇಟ್ಕೊಂಡು ಸಂಘಟನೆಯನ್ನು ಮಟ್ಟ ಹಾಕ್ಬೇಕಂತ 3 ಬಾರಿ ನಿಷೇಧ ಇದೆ. 3 ಬಾರಿ ನಿಷೇಧ ಇದ್ರು ನಾವು ಸ್ಫುಟಯುಕ್ತ ಚಿನ್ನದಂಗೆ ಬೆಳೆದಿವಿ. ಯಾಕಂದ್ರೆ ನಮ್ಮಲ್ಲಿ ದೇಶ ಧರ್ಮ ರಾಷ್ಟ್ರೀಯತೆ ಬಿಟ್ಟು ಬೇರೆ ವಿಷಯನೇ ಇಲ್ಲ. ರಕ್ತ ಹೀಳಿದ್ರು ಸಹಿತ ಹೆಂಗ ಸಂಭಾಜಿ ಹೇಳ್ತಿದ್ಲ, ಧರ್ಮ ನಂದಲ್ಲ, ಧರ್ಮ ನಮ್ಮ ಪೂರ್ವಜರದು, ಪ್ರಾಣ ನಂದ ಬೇಕಾಗಲ್ಲ, ಪ್ರಾಣ ತಗೋದು ಸಂಭಾಜಿ ಹೇಳಿದ್ನಲ್ಲ. ಅಂತ ಸಂಭಾಜಿ ವಂಶಸ್ಥ ನಾವು. ಇವತ್ತು 2047 ಇಸ್ಲಾಂ ರಾಷ್ಟ್ರ ಮಾಡ್ತೇವೆ ಅಂತೇಳಿ ಹಗಲು ಕನಸು ಕಾಣಕತ್ತಾರೆ. 700 ವರ್ಷ ಕೇಳಿ ಮುತ್ತ 700 ವರ್ಷ ಬಾಯಾಗ ಮಣ್ಣು ಹಾಕೊಂಡು ಜಿಗದಾಡಿದ್ರು. ಅಲ್ಲಿ ಗೋಳ್ಕೊಂಡ್ಬಿಟ್ಟು ಒಂದು ತಾಜ್ ಮಹಲ್ ಬಿಟ್ಟು ಬೇರೆ ಏನೋ ಕಟ್ಟಕ್ಕಾಗಿಲ್ಲ. ರಾಜಸ್ಥಾನದ ನಮ್ಮ ಮೆಹಲ್ಗಳಿಗೆ ಸುಣ್ಣ ಎತ್ಕೊಳಕ್ಕಾಗಿಲ್ಲ ಇವ್ರಿಗೆ 700 ವರ್ಷನಾಗ. ಹಂಗ ಹಾಳು ಬಿದ್ದು ವಾಡೆಗಳಾಗ ಜೀವನ ಮಾಡಿ ಹೋಗ್ಯಾರ. 200 ವರ್ಷ ಬ್ರಿಟಿಷರನ್ನು ಒತ್ತೊಡಿಸ್ಬೇಕಾದ್ರೆ 190 ವರ್ಷ ಯುದ್ಧ ಮಾಡ್ಯಾವ ನಾವು.
ಇವತ್ತು ಅದೆಲ್ಲ ಯುದ್ಧ ಮಾಡಿದ ಮಕ್ಕಳಿಲ್ಲ. ಯಾರೋ ಶಾಂತಿ ಕೂತ್ರತ್ತ ಭಜನಾ ಮಾಡಿದ್ರತ್ತ ರಾತ್ರೋರಾತ್ರಿ ದೇಶ ಬಿಟ್ಟು ಓಡೋಗ್ಬೇಕು. ನೀವು ಭಜನಾ ಮಾಡಿ ಶಾಂತಿ ಕೂತ್ರ ಬಾಡಿಗೆ ಮನೆ ಬಿಡಂಗಿಲ್ಲ ಯಾರು. ಇದು ದೊಡ್ಡ ದೇಶ ಅಂತಿಟ್ಟು ಹೋಗ್ತಾರೆ. 1757 ಪ್ಲಾಸ್ಟಿಕ್ ಅದರ ನಂತರ ಈಸ್ಟ್ ಇಂಡಿಯಾ ಕಂಪನಿ ಬಂತು. 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಮಂಗಲ ಪಾಂಡೆ ಸಶಸ್ತ್ರ ಕ್ರಾಂತಿ ಮಾಡಿದ. 1947 ಸ್ವಾತಂತ್ರ್ಯ ಸಿಕ್ಕತ್ತೆ. ಆ ಟೈಮ್ದಾಗ ಮಹಾತ್ಮ ಗಾಂಧಿ ಹುಟ್ಟಿದ್ದ. ಅದಕ್ಕಿಂತ ಮೊದಲು ಹೋರಾಡಿದ್ದು ಎಲ್ಲ ಮಣ್ಣು. ನಾವು ಒಬ್ಬರ ಚಪ್ಪಾಳಿ ಕಟ್ಟಿದ್ರೆ ಸಿಗ್ತೈತೇನು? ಒಂದು ಹುಗ್ಗಿ ಕುದಿಸ್ಬೇಕಾರ ಕ್ವಿಂಟಲ್ ಗಟ್ಟಲೆ ಕಟ್ಟಿಗೆ ಸುತ್ತಿರ್ತೀವಿ. ಹುಗ್ಗಿ ಕೂತ ಮ್ಯಾಗ ಹುಗ್ಗಿ ಆರಬಾರ್ದು ಅಂತೇಳಿ 4 ಕಟ್ಟಿಗೆ ನೀರು ಹಾಕಿ ಆರಿಸಿರ್ತಾರ. ಅವ್ರು 4 ಕಟ್ಟಿಗೆ ಇಟ್ಟು ಹುಗ್ಗಿ ಕುದಿಸಿದ್ರು ನೋಡಂದ್ರೆ ಮೂರ್ಖಂತಾರೆ. ನಮ್ಮ ಜನರನ್ನು ಮೂರ್ಖರನ್ನ ಮಾಡಿದ್ರು. ಇದನ್ನೆಲ್ಲ ಅರ್ಥ ಆಗ್ಬೇಕಾದ್ರೆ ಸಂಘದ ಶಾಖೆಯೊಳಗೆ ಮಾತ್ರ ಸಾಧ್ಯ. ದೇಶಭಕ್ತರನ್ನು ಸೃಷ್ಟಿ ಮಾಡುವಂಥ ಒಂದು ಮಹತ್ತರವಾದಂಥ ಗುರಿ ಇಟ್ಕೊಂಡು ಒಂದು ಸಾಮಾನ್ಯ ಕೆಲಸವನ್ನು ಅಸಾಮಾನ್ಯವಾಗಿ ಮಾಡಿಕೊಡಿಸಿದ ಜಗತ್ತಿನ ಏಕೈಕ ವ್ಯಕ್ತಿ ಡಾಕ್ಟರ್ ಹೆಡ್ಗೇವಾರ್. ಅಂಥ ಸಂಘದ 100ನೇ ವರ್ಷದ ಜನ್ಮ ಶತಾಬ್ದಿ ಇರೋದ್ರಿಂದ ಇಡೀ ಹಿಂದೂ ಸಮಾಜ ಒಂದು ವಿಶ್ವಾಸ ಕೊಡಬೇಕು. ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಕೊಡಬೇಕು. ಹಿಂದೂ ಸಮಾಜನ ಯಾರೋ ಕನಸಿನೊಳಗೂ ಸಹಿತ ಕೆಟ್ಟ ದೃಷ್ಟಿ ನೋಡಬಾರ್ದು. ಹಿಂದೂ ರಾಷ್ಟ್ರಕ್ಕೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಹಿಂದೂ ಅನ್ನುವಂಥ ಒಂದು ಜೀವಿ ಇಲ್ಲಿರುವುದು ಹಿಂದೂ ರಾಷ್ಟ್ರನೇ. ಈ ಹಿಂದೂ ರಾಷ್ಟ್ರವನ್ನು ಬದಲಾವಣೆ ಮಾಡೋಕ್ಕೆ ಯಾರೂ ಆಗಂಗಿಲ್ಲ. 2000 ವರ್ಷದ ಸಂಘರ್ಷದೊಳಗೆ ನಾವು ಮಡದವ್ರು 50 ಕೋಟಿ, ಸುದೈವಶಾತ್ 140 ಕೋಟಿ ನಮ್ಮ ಭೂಮಿ ಮೇಲೆ ಭಾರತದೊಳಗೆ. ನಮ್ಮನ್ನು ಕೊಲ್ಲಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣ. ಸತ್ತು ವ್ಯಕ್ತಿ ಅಲ್ಲೇ ಕೂತಿದ್ರೆ ಮಗಳು ಮೊಮ್ಮಗಳು ಹಡದ್ಕೊಳ್ಳಿ ಯಮನಪ್ಪ ಅಂತ ಹೆಸರಿಡ್ತಾನೋ ಏನೋ ಮಣ್ಣು ಕೊಟ್ಟರಂಗಿಲ್ಲ. ಅಂಥ ಸಂತತಿ ಇವ್ರಿಗೇನು ಕೊಲ್ಲಕ್ಕೆ ಸಾಧ್ಯ ಐತಿ? ಸಾಧ್ಯನೇ ಇಲ್ಲ. ಇದನ್ನೆಲ್ಲ ವಿಶ್ವಾಸ ಶಕ್ತಿ ಸಮಾಜಕ್ಕೆ ತುಂಬಬೇಕಾಗಿದೆ. ಮಠಾಧೀಶರು, ಸಾಧು ಸತ್ಪುರುಷರು, ಸನ್ಯಾಸಿಗಳು ನಾವೆಲ್ಲ ನಮ್ಮ ಮದ್ವಿ ಮುಂಜಿ ಬಾಗಲ ಒಳಗಡೆ ಮಠದ ಒಳಗಡೆ ನಮ್ಮ ಜಾತಿ ಪಂಥ ಪಂಗಡ ಹೊರಗಡೆ ಬಂದು ನಾನೊಬ್ಬ ಇಂದು ನಾವೆಲ್ಲ ಬಂದು ಕ್ರೈಸ್ತರು ಕೇಳಿ ಯಾರು ನಾ ಕ್ರೈಸ್ತ ಅಂತ ಹೇಳ್ತಾನೆ. ಅವರಲ್ಲಿ ಅನ್ಯಾಯ ಅವ್ನು ಹೇಳಂಗಿಲ್ಲ. ಒಬ್ಬ ಮೌಲಿಗೆ ಕೇಳಿ ಯಾರಂದ್ರೆ ನಾವು ಮುಸಲ್ಮಾನ್ ಅಂತ ಹೇಳ್ತಾನೆ. ಅವರಲ್ಲಿ ರಗಡದವ ಸುನ್ನಿ ಶಿಯಾ ತೊಗಲಕ ಅಹಮದ್ ಬರೇಲಿ ಅವ್ರು ಹೇಳಂಗಿಲ್ಲ. ನಮ್ಮಲ್ಲಿ ಹಂಗಿಲ್ಲ. ಹೆಸರು ಕೇಳೋದು ಪ್ರಾಣೇಶ ಇದ್ರೆ ನೀ ಬ್ರಾಹ್ಮಣರವನ್ನ ಕೇಳೋದು, ಪೀರಪ್ಪ ಇದ್ರೆ ನೀ ಕುರುಬ್ರವನ್ನ ಕೇಳೋದು. ಹುಚ್ಚು ತೆಗೆದು ಹಾಕಬೇಕಿದ್ರೆ ನೀನು ತೆಗೆದು ಹಾಕ್ಲಿಕ್ಕಂದ್ರೆ ನಮ್ಮ ಮುಂದಿನ ಮಕ್ಕಳು ನಮ್ಗೆ ಕ್ಷಮಿಸೋದಿಲ್ಲ. 85% ಇದ್ದಾಗ ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಹಿರಿಯರಿಗೆ. ಅವಾಗ ಒಬ್ಬರು ನಿಂತು ಊದಿ ಹೋಗಿದ್ರೆ ಸರಿ ಹಾಕಿತ್ತು, ತೇಲಿ ಹೋಗ್ತಿತ್ತು. ಆದ್ರೆ ಅವಾಗ ನಮ್ಮ ಹಿಜಡೆ ಒಳಗೆ ಯಾಕಂಬಾರ್ದು ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮಗೆ. ಅದಕ್ಕೆ ಸಮಾಜ ಜಾಗೃತಿ ಆಗಬೇಕು. ದೇಶ ಹೀಗೆ ಉಳಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇದೆ. ಇನ್ನೂ ಭಾಳ ಮಾತಾಡೋರು ನಾವು ಭಾಳ ಮಾತಾಡೋಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ತಾವೆಲ್ಲ ಇಲ್ಲಿವರೆಗೆ ಶಾಂತ ರೀತಿಯಲ್ಲಿ ಕೂತಿರಿ. ನಮ್ಮ ಪೂಜ್ಯರು ಮಾತಾಡೋರು ಭಿಕ್ಷುಕರ ಭಾಷಣ ದಯವಿಟ್ಟು ಯಾರೂ ಹೋಗಬಾರ್ದು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕು. ಒಂದ್ಸರಿ ಘೋಷಣೆ ಹಾಕೋಣ ಮುಗಿಸ್ಕೊಂಡು ಭಾರತ್ ಮಾತಾ ಕಿ ಜೈ.